अन्त्वा गणपतिं हवामहे कविं कवीनामुपमश्रवश्चं ज्येष्ठराजं ब्रह्मणां ब्रह्मणस्पतान् शृण्वन्नोतिभिः सीदसादनम् ॐ श्रीमहागणपतये नमः। ॐ सरस्वत्यै नमः। श्रीगुरुभ्यो नमः। हरिः ओम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। ಇಲ್ಲಿ ಮುಂಚೆ ಎಲ್ಲ ಸ್ವಲ್ಪ ಏನಿದೆ, ದಕ್ಷಿಣಾಮೂರ್ತಿ ಸ್ತೋತ್ರ, ಲಘು ತತ್ವಸುಧ, ಇವ್ರದ್ದು ಸ್ವಯಂ ಪ್ರಕಾಶ್ ಯತಿಯವ್ರ ಟೀಕಾ ಇದೆ ಇದರ ಮೇಲೆ, ಲಘು ತತ್ವ ಸುಧಾ ಅಂತ. ಇದು ಗದ್ಯ ಅಲ್ಲ, ಶ್ಲೋಕ ರೂಪದಲ್ಲಿ ಬೇರೆ ಇನ್ನೊಂದು ಟೀಕಾ ಇದೆ, ಮಾನಸೋಲ್ಲಾಸ ಅಂತ. ಇವ್ರದ್ದು ಭಗವಾನ್ ಸುರೇಶ್ವರಾಚಾರ್ಯರದು, ವಾರ್ತಿಕಗಾರದು. ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಇಲ್ಲಿ ನಾವು ನೋಡೋಣ ಎಷ್ಟಾಗುತ್ತೆ. ಇದು ಲಘು ತತ್ವ ಸುಧಾ, ಇದರಲ್ಲಿ ಎರಡೂ ಇದೆ ಅನ್ಸುತ್ತೆ. ಇದು ಧ್ಯಾನ ಎಲ್ಲ ಬೇಡ, ಹೇಳು ಮುಂದೋಗ್ಬೋದು, ಆದರೂ ಅಷ್ಟೇ ಹೇಳು ಮುಂದೋಗ್ಬೋದು. ಧ್ಯಾನ ಏನಿದೆ, ಮೌನ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮತತ್ವಂ ಯುವಾನಂ ವರ್ಷಿಷ್ಠಾಂತೆ ವಸದೃಶಿಗಣೈ ಆವೃತಂ ಬ್ರಹ್ಮನಿಷ್ಠೈ ಆಚಾರ್ಯೇಂದ್ರ ಕರ ಕಲಿತ ಚಿನ್ಮುದ್ರಾಮಾನ ಆನಂದಮೂರ್ತಿಂ ಸ್ವಾತ್ಮಾರಾಮಂ ಮುದಿತವದನಂ ದಕ್ಷಿಣಾಮೂರ್ತಿಮೀಡೆ. ದಕ್ಷಿಣಾಮೂರ್ತಿ ಈಡೆ, ಈಡೆ ಇದರದ್ದು ಅರ್ಥ ಹೆಂಗೆ? ಯಾವ ದಕ್ಷಿಣಾಮೂರ್ತಿ ಈಡೆ, ಇಟ್ ಸ್ತುತೌ, ಸ್ತುತಿ ಧಾತು, ಸ್ತುತಿ ಮಾಡ್ತೇನೆ ಏನು ಅಂತ. ದಕ್ಷಿಣಾಮೂರ್ತಿದು ಯಾರು ಎಲ್ಲ ವಿಶೇಷಣ ಕೊಟ್ಟಿದ್ದಾರೆ. ಮೌನ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮತತ್ವ, ಬಹುವಿರೀದಲ್ಲವ. ಬ್ರಹ್ಮತತ್ವ ಮೌನ ವ್ಯಾಖ್ಯಾದಿಂದ ಪ್ರಕಟಿ ಮಾಡಿದ್ದು ಯಾರು? ಆ ಗುರು. ಯುವ, ಮತ್ತೆ ಯುವ ಇದ್ದವನು. ವರ್ಷಿಷ್ಠಾಂತೆ ವಸ ದೃಶಿ ಗಣೈರ್ ಆವೃತಂ ಬ್ರಹ್ಮನಿಷ್ಠೆ. ವಸದ್ ವರ್ಷಿಷ್ಠಾಂತೆ ವಸದ್ ಋಷಿಗಣೆ. ನಾನು ವಸದ್ ಋಷಿಗಣೆ ಅಂತ ಓದ್ದೆ. ವಸದ್ ಋಷಿ ಅದು ಇಲ್ಲಿ ಉತ್ತರ ಕಡೆ ಅಭ್ಯಾಸ ಆಯಿತು. ಈಗ ಅಲ್ಲಿ ವಸತ್ ಅಂತ ಹೇಳಲ್ಲ, ಹೊಸ ಋಷಿ ಋಷಿ ಹೇಳಿದೆ ನನ್ನ. ಗಣೇರ್ ಆವೃತಂ ಬ್ರಹ್ಮನಿಷ್ಠೈ. ಮತ್ತೆ ಏನು ಬ್ರಹ್ಮನಿಷ್ಠ ಯಾರಿದ್ದಾರೋ ವರ್ಷಿಷ್ಠ ಇವರೆಲ್ಲ ಎಲ್ಲ ಜೊತೆಗಿದ್ರು. ಅಂದ್ರೆ ಯುವ ಗುರು, ಯುವ ಮತ್ತೆ ಇವರೆಲ್ಲ ಶಿಷ್ಯವರ್ಗೆಲ್ಲ ಋಷಿ ಮುನಿ ಇದ್ರು. ಆ ಒಂದು ಚಿತ್ರಣ ಬರುತ್ತೆ ಬ್ರಹ್ಮನಿಷ್ಠವು. ಆಚಾರ್ಯ ಇಂದ್ರಂ, ಆಚಾರ್ಯಣಂ ಇಂದ್ರ ಅಂತ, ಇಂದ್ರ ಆಚಾರ್ಯ ಇಂದ್ರ ಅಂತವರಿದ್ದವರು ಅಂತ ದಕ್ಷಿಣಾಮೂರ್ತಿ. ಕರಕಲಿತ ಚಿನ್ಮುದ್ರ ಮಾಡಿದ್ದವರು. ಚಿನ್ಮುದ್ರ ಐಕ್ಯ ತೋರಿಸುತ್ತೆ, ಇದು ಬ್ರಹ್ಮ. ಆಮೇಲೆ ತರ್ಜನಿ ಇದೆ, ಅದು ಜೀವ. ಇದು ಮೂರಿದೆ, ಅದು ಮೂರು ಗುಣ. ಮೂರು ಗುಣದಿಂದ ಚಿನ್ಮುದ್ರದಲ್ಲಿ ಜೀವ ಬ್ರಹ್ಮ ಐಕ್ಯ, ಮತ್ತೆ ಒಂದು ಪೂರ್ಣ ತತ್ವ ತೋರಿಸುತ್ತೆ. ಒಂದು ಸರ್ಕಲ್ ಆಗುತ್ತಲ್ಲ, ಪೂರ್ಣ ತತ್ವ ಇದು. ಹಾಗೆ ಜೀವ ಬ್ರಹ್ಮಗೆ ಸೇರ್ಬಿಡ್ತಾನಂತ, ಒಂದೇ ಇದ್ದಾನೆ ಹಾಗೆ ಸೇರ್ಬಿಡ್ತಾನೆ. ಅಂದ್ರೆ ಇದರಲ್ಲಿ ಮೂರು ಶರೀರನೂ ಹೇಳ್ಬೋದು. ಮೂರು ಶರೀರಗೆ ಜೋಡಿಸಿದ್ರೆ ಬ್ರಹ್ಮಕ್ಕೆ ಸೇರಲ್ಲ. ಅಲ್ಲಿಂದ ಭಿನ್ನ ಆಗಿದ್ರೆ ಬ್ರಹ್ಮಕ್ಕೆ ಸೇರ್ಬೋದು. ಹಂಗೆ ತೊಂಪದ ಅಂದ್ರೆ, ತೊಂಪದ ವಿಚಾರ ಅಂದ್ರೆ ಈ ಮೂರು ಶರೀರದಿಂದ ಭಿನ್ನ ವಿಚಾರದಿಂದ ಜೀವಕ್ಕೆ ತರ್ಜನಿ ಉದಾಹರಣೆಯಲ್ಲಿ ಹೇಗೆ ಭಿನ್ನ ಮಾಡಿ ನಾವು ಇಲ್ಲಿ ಕೂಡಿಸ್ತೀವಿ ಅಂಗುಷ್ಟಕ್ಕೆ, ಹಾಗೆ ಬ್ರಹ್ಮಕ್ಕೆ ಜೀವ ಕೂಡಿಸಬೇಕು ಅರ್ಥದಲ್ಲಿ. ನಿರ್ಗುಣ ಅಂತ ಹೇಳ್ಬೋದು. ನಿರ್ಗುಣ ಅಂತ ಹೇಳ್ಬೋದಾ? ನಿರ್ಗುಣ ಮೂರು ಶರೀರ ಅಲ್ವಾ? ಮೂರು ಸತ್ವರಜಸ್ ತಮಸ್ ಅಂತ ಹೇಳ್ಬೋದು. ಆದ್ರೂ ನಿಜವಾಗೂ ಮೂರು ಶರೀರದಿಂದ ಭಿನ್ನ ಅಂತ ಜೀವಕ್ಕೆ ಮಾಡ್ಬೇಕಲ್ಲ. ಸ್ಥೂಲ ಸೂಕ್ಷ್ಮ, ಸ್ಥೂಲ ಜೀವ ಆತ್ಮ ನಿಜವಾಗೂ ಸ್ಥೂಲ ಶರೀರಿನ ಭಿನ್ನ, ಅವಸ್ಥಾತ್ರಯ ಭಿನ್ನ ಮೂರು ತಗೊಳ್ಬಹುದು. ಹಿಂಗ್ ಮೂರು ತಗೊಂಡು ಯಾವ್ದು ತಗೊಳ್ಳೋ ಅದನ್ನ ಭಿನ್ನ ಅಂತ ಆತ್ಮ.
ತ್ವಂಪದ ವಿಚಾರ ಆಗಿದ್ರೆ ತತ್ತಕ್ಕೆ ಸೇರ್ತಾನೆ ಅಂತ, ತತ್ವಮಸಿ ಅಂತ. ಹಾಗೆ ಅವನು ಚಿನ್ಮೋದರದಲ್ಲಿ ಈ ಶೋಕೇಸಿಸ್ ಅಂದ್ರೆ ತೋರಿಸ್ಕೊಡ್ತಾನೆ, ಅವನು ದಕ್ಷಿಣಾಮೂರ್ತಿ ಅಂತ ಗುರು ಅವನು ಅಂತ. ಕರಕಲಿತ ಚಿನ್ಮುದ್ರಂ ಆನಂದ ಮೂರ್ತಿ, ಮತ್ತೆ ಆನಂದ ಮೂರ್ತಿ ಅವನು ಎಲ್ಲ ದ್ವಿತೀಯನಲ್ಲಿದೆ ಅಂತ ಅಮ್ಮಾಗಿದೆ ಪ್ರತ್ಯಯ ಅಲ್ಲ. ಸ್ವಾತ್ಮಾರಾಮ ಆನಂದ, ಆನಂದವೇ ಮೂರ್ತಿ ರೂಪ ಅಂತ ಆನಂದ ಮೂರ್ತಿ ಅವನು. ಸ್ವಾತ್ಮಾರಾಮಂ ಅಂದ್ರೆ ಸ್ವಾತ್ಮನಿ, ಸ್ವಸ್ಯ ಆತ್ಮನಿ ರಾಹು ಶಿರೋ ಸೃಷ್ಟಿ ಅಥವಾ ಸ್ವಮೇವ ಆತ್ಮ. ಸ್ವಾತ್ಮನಿ ಆರಾಮ ಯಸ್ಯ, ಯಾರಿಗೆ ಆರಾಮ ವಿರಾಮ ಎಲ್ಲ ಆತ್ಮದಲ್ಲೇ ಅಂತವನು, ಬೇರೆ ಏನು ಆನಂದ ಬೇಡ ಅವನಿಗೆ, ಅವನ ಸ್ವರೂಪದಲ್ಲಿದ್ದಾನೆ. ಷಷ್ಠಿ ಪದಾರ್ಥಕ್ಕೆ ಮಾತ್ರ ಯೂಸ್ ಮಾಡಿದ ಸ್ವಪದ ಇದರಲ್ಲಿ. ಇವಾಗ ಆತ್ಮಾರಾಮ ಅಂತ ಹೇಳಕ್ಕೋ ಸ್ವ ಆತ್ಮ ಅಂತ ಹೇಳಕ್ಕೋ ರಾಹು ಶಿರೋತ್ ಷಷ್ಠಿ ಅಂದ್ರೆ ಅದು ಸ್ವ ಮತ್ತೆ ಆತ್ಮದಲ್ಲಿ ಭೇದ ಇಲ್ಲ. ಷಷ್ಠಿ ಬಳಸ್ಕೊಂಡ್ರೆ ಸ್ವಸ್ಯ ಆತ್ಮ ಅಂತ ಹೇಳಿದ್ರೆ, ಸ್ವಸ್ಯ ಆತ್ಮ ನನ್ನ ಆತ್ಮ ಅಂತ ಹೇಳಿದ್ರೆ, ನನ್ನ ಆತ್ಮ ನಾನು ಮತ್ತೆ ಆತ್ಮ ಬೇರೆ ಇಲ್ಲ, ನಾನೇ ಆತ್ಮ. ಅಥವಾ ನಂದ ಆತ್ಮ ಅಂತ ಹೇಳಿದ್ರೆ ರಾಹು ಶಿರೋತ್ ಷಷ್ಠಿ. ಅದು ಷಷ್ಠಿ ಅಂದ್ರೆ ಸಂಬಂಧ ಅಲ್ಲ, ಅದು ಅಂದ್ರೆ ದಶರಥಸ್ಯ ಪುತ್ರ ಇತಿವತ್ನ ನನ್ನ ಆತ್ಮ ಅಂತ ಹೇಳಿದ್ರೆ ನಾನೇ ಆತ್ಮ. ಅದು ಹೆಂಗೆ ರಾಹು ಶಿರೋತ್ ಅಂದ್ರೆ ಏನು, ರಾಹು ಹೋ ಷಷ್ಠಿ, ರಾಹು ಶಿರ ಅಂತ. ರಾಹುನೇ ಶಿರ ಅಲ್ಲ ಅಂತ, ರಾಹು ಶಿರವತ್ ಷಷ್ಠಿ ಅಂತ ಹೇಳ್ತಾರೆ ಅದಕ್ಕೆ, ಅಂದ್ರೆ ಐಕ್ಯ. ಹಾಗೆ ಅಭೇದದಲ್ಲಿ ಷಷ್ಠಿ, ಅಭೇದ ಷಷ್ಠಿ ಅದು. ಸ್ವಾತ್ಮಾರಾಮಂ ಅಲ್ಲಿ ಆರಾಮ ಸ್ವಾತ್ಮದ ಅಂದ್ರೆ ಸ್ವರೂಪದಲ್ಲೇ, ಆತ್ಮ ಸ್ವರೂಪದಲ್ಲೇ ಆರಾಮ ಇದೆ. ಮುದಿತ ವದನಂ, ಮತ್ತೆ ಮುಖದಲ್ಲೂ ಮುದಿತ ವದನ, ಹೀಗೆ ಒಂದು ಸ್ಮೈಲ್ ಇದೆ ಅಂತ, ಒಂದು ಹಸ್ಮುಖ ಅಂತ ದಕ್ಷಿಣಾಮೂರ್ತಿ ಈಡೆ. ಹೀಗೆ ಮೇಲೆ ಇಷ್ಟ. ಯಾಕೆಂದ್ರೆ ಯಾಕೆ ಮಾಡಿದೆ ಮಂಗಲಾಚರಣೆ ನಂತರ, ಇದು ಧ್ಯಾನ ಬೇಕು ಅಂತ ಇಲ್ಲ, ಆದ್ರೂ ಇವರು ಟೀಕಾನಲ್ಲಿ ಹೇಳಬಹುದು ಅಂತ ಒಂದು ಮೇಲಿನ ಅರ್ಥ. ಈಗ ಇವರು ಟೀಕಾಕಾರರು ಇದು ಮಾಡ್ತಾರೆ, ಇದು ವ್ಯಾಖ್ಯಾಕಾರರು, ಟೀಕಾಕಾರಲ್ಲ ವ್ಯಾಖ್ಯಾನಕಾರರು, ಅವರು ಇದು ಮಾಡ್ತಾರೆ. ಒಂದು ವಿಷಯ ಚೆನ್ನಾಗಿದೆ ಇದು. ಇಲ್ಲಿ ಏನೋ ಇವ್ರು ಮೈಂಡ್ ಮಾಡಿದ್ದಾರೆ, ಮಂಗಲಾಚರಣೆ ಮಾಡ್ತಾರೆ ಲಘು ತತ್ವದಲ್ಲಿ. ಕೈವಲ್ಯಾನಂದ ಯೋಗೀಂದ್ರ ಶುದ್ಧಾನಂದಯತೀಶ್ವರವು ನತ್ವಾರಭೇ ಲಘು ವ್ಯಾಖ್ಯಾಂ ದಕ್ಷಿಣಾಶಾ ಮುಖಸ್ತುತೆ. ದಕ್ಷಿಣ ಆಶಾ ಮುಖಸ್ತುತೆ. ನತ್ವ ಆರಭೆ, ಆರಭೆ ಅಲ್ಲಿ ಕ್ರಿಯಾಪದ ಆರಭೆ. ಏನ್ ಆರಭೆ? ಅಹಂ ಆರಭೆ ಲಘು ವ್ಯಾಖ್ಯಾನ, ಲಘು ವ್ಯಾಖ್ಯಾನ ಮಾಡ್ತೇನೆ. ಯಾವ್ದ್ರ ಮೇಲೆ? ಇದು ನತ್ವ ಏನ್ ಮಾಡಿಕೊಂಡು, ನತ್ವ ನಮಸ್ಕಾರ ಮಾಡಿಕೊಂಡು, ಯಾರನ್ನು ನಮಸ್ಕಾರ ಮಾಡಿಕೊಂಡು ಹೇಳ್ತಾರೆ, ಇವ್ರ ಗುರು ಹೆಸರಾಗಿದೆ. ಕೈವಲ್ಯ ಆನಂದ ಯೋಗೀಂದ್ರ ಅವ್ರ ಗುರು ಇರಬಹುದು. ಮತ್ತೆ ಶುದ್ಧಾನಂದ ಯತೀಶ್ವರವು, ಇದು ಸಮಸ್ತ ಪದ ಇರಬೇಕು. ಶುದ್ಧಾನಂದ ಅಲ್ಲಿ ಭಿನ್ನ ಪದ ಕಾಣಿಸ್ತದೆ, ಒಂದೇ ಶಬ್ದ, ಅದು ದ್ವಿವಚನದಲ್ಲಿದೆ. ಕೈವಲ್ಯಾನಂದ ಯೋಗೀಂದ್ರ ಮತ್ತೆ ಶುದ್ಧಾನಂದ ಯತಿ, ಇಬ್ರು ಸೇರಿ ಈಶ್ವರು, ಅವರಿಗೆ ನಮಸ್ಕಾರ ಮಾಡ್ತೇನೆ. ನತ್ವ ಮಾಡಿಕೊಂಡು, ನತ್ವ ಲಘು ವ್ಯಾಖ್ಯ ಆರಭೆ. ಯಾಕೆ? ದಕ್ಷಿಣ ಆಶಾ ಮುಖಸ್ತುತೆ, ದಕ್ಷಿಣಾಮೂರ್ತಿಗೆ ಸ್ತುತಿ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. ಅವತಾರಿಕ ಮುಂದೆ ಏನ್ ಹೇಳ್ತಾರೆ ಇಲ್ಲಿ? ಇಂಟ್ರೊಡಕ್ಟರಿ ಅವತಾರಿಕ ಭೂಮಿಕಾ ಮಾಡ್ತಾರೆ. ಏನು? ಇಹ ಖಲು ಸರ್ವಜ್ಞ ಭಗವಾನ್ ಭಾಷ್ಯಕಾರ ಲೋಕಾನುಗ್ರಹೈಕ ಪ್ರಯೋಜನ ಕೃತ ಶರೀರ ಪರಿಗ್ರಹ ಸಕಲ ವೇದಾಂತ ದುಗ್ಧಾಬ್ದೇ ನ್ಯಾಯಮಂದರೇಣ ವಿಚಾರ ನಿರ್ಮಥನಾದ್ ಆವಿರ್ಭೂತ ಅದ್ವೈತ ಅಮೃತಸ್ಯ ವಿನ್ಯಾಸ ಕಲಶಭೂತಂ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರಂ ಸಕಲ ಲೋಕ ಅನುಜಿಗೃಕ್ಷಯ ಭೋಕ್ತೃ ಜೀವ ಭೋಗ್ಯ ಜಗತ್ ಭೋಗ ಪದ ಪರಮೇಶ್ವರ ಮೋಕ್ಷಪ್ರದ ಗುರುಣಾಂ ಅತ್ಯಂತ ಅಭೇದ ಬೋಧಕಂ ಸಕೃತ್ ಪಠನ ಶ್ರವಣಾರ್ಥ ಮನನಾದಿ ಮಾತ್ರೇಣ ಪರಮ ಪುರುಷಾರ್ಥ ಪ್ರಾಪಕ ಆರಭಮಾಣ. ಇಲ್ಲಿ ತನಕ ಒಂದು ಸೇರಿಸಿ ಪ್ರಥಮದಲ್ಲಿ ತಂದರು ಭಗವಾನ್ ಭಾಷ್ಯಕಾರರಿಗೆ, ಸಾಮಾನ್ಯಾಧಿಕರಣ ಒಂದೇ ಪಂಕ್ತಿ ಮಾಡಿದ್ದಾರೆ. ತಸ್ಯ ವೇದಾಂತ ಸಾರಭೂತ ನವನೀತ ಪಿಂಡಾತ್ಮಕತ್ವೇನ ತದೀಯ ವಿಷಯಾದಿಭಿಃ ಏವ ತದ್ವತ್ತಾ ಸಿದ್ಧಿಂ ಅಭಿಪ್ರೇತ್ಯ ಆದೌ ಪ್ರತೀಚಃ ಸಕಲ ಜಗದ್ ಅಧಿಷ್ಠಾನತ್ವೇನ
ಪರಮೇಶ್ವರತಾಂ ದರ್ಶಯನ್ ದಕ್ಷಿಣಾಶಾಮುಖಂ ಪರಮೇಶ್ವರಂ ಮನಸಾ ಪೂಜೆಯತಿ ವಿಶ್ವಮಿತಿ. ಇಲ್ಲಿ ಇದು ಅಂದ್ರೆ ಮಂಗಲಾಚರಣೆ ಕೊಡ್ಲಿ ಶುರು ಮಾಡಿದ್ದಾರೆ, ಇದಕ್ಕೆ ಮಾಡಿಲ್ಲ, ಧ್ಯಾನದ್ದು ಬಹಳ ವರ್ಷ ಇದು ನೋಡಿ. ಏನಂತಾರೆ ಇಹಕಲು ಏನು ಶುರು ಮಾಡುವ ಹೇಳ್ತಾರೆ, ಸರ್ವಜ್ಞ ಭಗವಾನ್ ಭಾಷ್ಯಕಾರ ಶಂಕರಾಚಾರ್ಯರು ಭಾಷ್ಯಕಾರ ಏನ್ ಮಾಡಿದ್ದಾರೆ, ಲೋಕಾನುಗ್ರಹ ಏಕ ಪ್ರಯೋಜನ, ಒಂದೇ ಲೋಕಾನುಗ್ರಹ ಒಂದೇ ಪ್ರಯೋಜನ ಇದು ಅದರಿಂದ ಏನು ಕೃತ ಶರೀರ ಪರಿಗ್ರಹ ಬಹುರಿ ಶರೀರ ಪರಿಗ್ರಹ ಮಾಡಿದ್ದಾರೆ. ಶರೀರಸ್ಯ ಪರಿಗ್ರಹ ಯಾಕೆ ಮಾಡಿದ್ದಾರೆ, ಕಿಮರ್ಥಂ ಶರೀರ ಪರಿಗ್ರಹ ಕಿಮರ್ಥಂ ಕೃತಂ ಯಾಕೆ ಮಾಡಿದ್ದಾರೆ, ಲೋಕ ಅನುಗ್ರಹ ಏಕ ಪ್ರಯೋಜನ, ಅದೇ ಒಂದೇ ಪ್ರಯೋಜನ. ಅಂದ್ರೆ ಯಾವ ಪ್ರಯೋಜನ, ಲೋಕಾನುಗ್ರಹ ಒಂದು ಪ್ರಯೋಜನ ಇದೆ ಅಂತ ಕಾರಣಕ್ಕೆ ಅದೇ ಪ್ರಯೋಜನದ ಶರೀರ ಪರಿಗ್ರಹ ಕೃತ ಏನ, ಶರೀರ ಪರಿಗ್ರಹ ಕೃತ ಏನ ಅಂದ್ರೆ ಲೋಕಾನುಗ್ರಹ ಏಕಮೇವ ಪ್ರಯೋಜನ. ಲೋಕಾನಾಂ ಅನುಗ್ರಹ ಲೋಕಾನುಗ್ರಹ ಸ ಏವ ಏಕಂ ಪ್ರಯೋಜನಂ, ಅದು ಒಂದೇ ಪ್ರಯೋಜನ, ಏಕಂ ಪ್ರಯೋಜನಂ. ಅದರಿಂದ ಆ ಪ್ರಯೋಜನಾಯ ಹೇಳು, ಪ್ರಯೋಜನಾಯ ಕೃತಂ ತಾದರ್ಥ್ಯ ಚತುರ್ಥಿ. ಪ್ರಯೋಜನ ಅಂದ್ರೆ ಪ್ರಯೋಜನ, ಅದಕ್ಕೆ ಅರ್ಥ ಅಂತ ಶಬ್ದ ಆಗ್ತಾರಿಲ್ಲ, ಅಂದ್ರೆ ತಾದರ್ಥ್ಯ ಚತುರ್ಥಿ ಹೇಳುದು. ಈ ಪ್ರಯೋಜನ ಶಬ್ದನೇ ಸಾಕ್ಷಾತ್ ಹಾಕಿದ್ದಾರೆ. ಲೋಕಾನಾಂ ಅನುಗ್ರಹ ಏಕಂ, ಯಾಕಂದ್ರೆ ಪ್ರಯೋಜನ ಜೊತೆಗೆ ಸಾಮಾನ್ಯ ನಪುಂಸಕ, ಏಕಮೇವ ಪ್ರಯೋಜನಂ ಪ್ರಯೋಜನಾಯ ಪ್ರಯೋಜನಂ ತಸ್ಮೈ ಕೃತಃ ಶರೀರಸ್ಯ ಪರಿಗ್ರಹ ಏನ ಭಾಷ್ಯಕಾರಣ. ಭಾಷ್ಯಕಾರ ಯಾಕೆ ಮಾಡಿದರೆ, ಅವರು ಲೋಕ ಅನುಗ್ರಹಕ್ಕೆ ಒಂದೇ ಪ್ರಯೋಜನ ಇಟ್ಕೊಂಡು ಶರೀರ ಪರಿಗ್ರಹ ಮಾಡಿದ್ದಾರೆ ಅಂತವರು, ಅಂದ್ರೆ ಅವತಾರ ಪುರುಷ ಅಂತ ಅವತಾರ ಅದಕ್ಕೆ ತಗೊಂಡಿದ್ದಾರೆ. ಮತ್ತೆ ಸಕಲ ವೇದಾಂತ ದುಗ್ಧಾಬ್ದೇ ನ್ಯಾಯ ಮಂದರೇಣ ವಿಚಾರ ನಿರ್ಮಥನ ಆವಿರ್ಭೂತ ಅದ್ವೈತ ಅಮೃತಸ್ಯ, ಅದ್ವೈತಾಮೃತ ಇದು ಏನಂತ ವಿಚಾರ ನಿರ್ಮಥನ ನಿಶ್ಚಯ ಮಥನ ಮಾಡಿದ್ರೆ ವಿಚಾರ ಒಂದೇ, ಅದು ಮಥನ ಅದೇ ಮಥನ. ಅದರಿಂದ ಏನು ಅದು ಹೇತು, ಅದರಿಂದ ಆ ಮಥನ ಮಾಡದಿಂದ ಏನಾಗುತ್ತೆ, ಮಥನಾದ್ ಆವಿರ್ಭೂತ ಅದ್ವೈತ ಅಮೃತ. ಮತ್ತೇನು ಸಕಲ ವೇದಾಂತ ದುಗ್ಧಾಬ್ಧೆ, ಈಗ ಏನಂತ ಮಥನ ಮಾಡ್ಲಿಕ್ಕೆ ಏನಿದೆ ಅಲ್ಲಿ, ಮೊಸರು ಏನಿದೆ, ಏನು ಅದು ಎಲ್ಲಿ ಮಥನ ಮಾಡ್ಲಿಕ್ಕೆ ಏನಿದೆ ಅಲ್ಲಿ ಹೇಳ್ತಾರೆ, ಸಕಲ ವೇದಾಂತ ದುಗ್ಧಾಬ್ಧೆ. ಆ ಎಲ್ಲ ವೇದಾಂತ, ಅದೇ ವೇದಾಂತ ದುಗ್ಧದ್ದು ಸಮುದ್ರ, ಅದೇ ಮಥನ ಮಾಡ್ತಾರೆ. ಅದರಿಂದ ನ್ಯಾಯ ಮಂದರೇಣ ಅದು ಏನ್ ಮಾಡ್ತಾರೆ, ನ್ಯಾಯದಿಂದ ಇದು ಮಾಡ್ಲಿ ಮಹಾಮಂದರ ನ್ಯಾಯ ಅದು ಮಾಡ್ಲಿಕ್ಕೆ ಆ ಸಮುದ್ರದಲ್ಲಿ ಏನು ದುಗ್ಧಾಬ್ಧದಲ್ಲಿ, ಸಕಲ ವೇದಾಂತ ದುಗ್ಧಾಬ್ಧದಲ್ಲಿ ಆ ಸಮುದ್ರದಲ್ಲಿ ನ್ಯಾಯ ತಗೊಂಡು ನ್ಯಾಯದಿಂದ ಇದು ಮಾಡ್ತಾರೆ, ಮಥನ ಮಾಡ್ತಾರೆ. ಅದು ವಿಚಾರ, ಅದೇ ನ್ಯಾಯ ಅಂದ್ರೆ ನ್ಯಾಯ ಮಂದಿರದ ಏನ್ ಮಾಡ್ತಾರೆ, ವಿಚಾರದಿಂದ ನಿರ್ಮಥನ ಆಗುವುದು. ಅದರಿಂದ ವಿಚಾರದಲ್ಲಿ ಕ್ರಿಯಾ ನ್ಯಾಯ ಮಂದರ. ಅದರಿಂದ ಈಗ ಮಜ್ಜಿಗೆ ಆಗ್ತಾ ಬೆಣ್ಣೆ ಬರಬೇಕಲ್ಲ, ಅದು ಕ್ರಿಯೆ ಏನು, ಮಥನ ಕ್ರಿಯೆ, ಅದು ವಿಚಾರ ಕ್ರಿಯೆ, ಅದೇ ನಿರ್ಮಥನ. ಆ ವಿಚಾರ ನಿರ್ಮಥನದಿಂದ ಏನಾಗುತ್ತೆ, ಆವಿರ್ಭೂತ ಬೆಣ್ಣೆ ಅಂತ ಏನ್ ಬರುತ್ತೆ, ಆವಿರ್ಭೂತ ಅದ್ವೈತಾಮೃತ. ಆ ಅಮೃತ ಬಂದದ್ದು ವಿನ್ಯಾಸ ಕಲಶಭೂತಂ. ಅದು ಎಲ್ಲಿ ಈಗ ಏನ್ ಮಾಡಬೇಕು, ಅದು ಎಲ್ಲಿ ಇಡಬೇಕು, ಅಮೃತ ಅಂದ್ರೆ ಅಮೃತ, ಇದು ಬೆಣ್ಣೆ ಅಲ್ಲ, ಅಲ್ಲಿ ಅಮೃತ ಮಥನದ ಉದಾಹರಣೆ ತಗೊಂಡಿದ್ದಾರೆ, ಮಜ್ಜಿಗೆ ಅಲ್ಲ. ಅದರಿಂದ ಆ ದುಗ್ಧದಿಂದ ಅಮೃತ ಬಂತಲ್ಲ, ಅದಕ್ಕೆ ಇಟ್ಕೊಂಡಿದ್ದಾರೆ ಅಮೃತ ಮಥನದ್ದು. ವಿನ್ಯಾಸ ಕಲಶಭೂತ ನೀನು, ಅದೇ ಎಲ್ಲಿದೆ ಅಮೃತ, ಒಟ್ಟು ಮಾಡಿ ಯಾವ ಕಲಶದಲ್ಲಿದೆ ಆ ಇದ್ದದ್ದು ದಕ್ಷಿಣಾಮೂರ್ತಿ ಸ್ತೋತ್ರ ಅದೇ ಆಗಿರುವುದು. ದಕ್ಷಿಣಾಮೂರ್ತಿ ಸ್ತೋತ್ರಂ ಅಂದ್ರೆ ಈ ದಕ್ಷಿಣಾಮೂರ್ತಿ ಸ್ತೋತ್ರ ಏನು, ಅದರ ಸ್ತುತಿ ಏನ್ ಮಾಡ್ತಾರೆ, ಆ ಎಲ್ಲ ಸಕಲ ವೇದಾಂತ ದುಗ್ಧಾಬ್ದಿದಿಂದ, ನ್ಯಾಯ ಮಂದಿರದಿಂದ, ವಿಚಾರ ನಿರ್ಮಥನದಿಂದ ಆವಿರ್ಭೂತ ಆಗಿದ್ದೇನು ಇದು ಅಮೃತ ಯಾವುದರಲ್ಲಿದೆ, ಯಾವ ಕಲಶಭೂತ ಇದರಲ್ಲಿದೆ, ಕಲಶದಲ್ಲಿದೆ, ಆ ಕಲಶ ದಕ್ಷಿಣಾಮೂರ್ತಿ ಸ್ತೋತ್ರ ಅಂತ ಹೇಳ್ತಾರೆ. ಮತ್ತೆ ಯಾವುದು ಬೇಡ, ಇಷ್ಟು ಮಾಡಿದ್ರೆ ಅದೇನು, ಸಕಲ ಲೋಕ ಅನುಜಿಗೃಕ್ಷಯ ಭೋಕ್ತೃಜೀವ ಭೋಗ್ಯ ಜಗತ್, ಜೀವ ಭೋಕ್ತ
ಭೋಗ್ಯ ಏನು ಜಗತ್, ಅದು ಒಂದೇ ಸಮಸ್ತ ಬದಲಾಗ್ಬಿಡದು. ಸಕಲ ಲೋಕ ಅನುಜಿಗೃಕ್ಷಯ, ಅದ್ರಲ್ಲಿ ಏನು ಅದೇ ಭೋಗ ಪ್ರದ ಪರಮೇಶ್ವರ ಮೋಕ್ಷ ಪದ ಗುರುಣಾಂ. ಭೋಗ ಪದ ಯಾರು ಭೋಗ ಪದ ಇರೋದು ಪರಮೇಶ್ವರ, ಮೋಕ್ಷ ಪ್ರದ ಭೋಗ ಕೊಡೋನು ಯಾರು, ಕೊಡೋನು ಪ್ರಕರ್ಷಣ ದದಾತಿ. ಭೋಗ ಪ್ರಕರ್ಷಣ ಕಿಂ ಅಂದ್ರೆ ಸಾಮಾನ್ಯ ಪೂಜೆ ಏನ್ ಕೊಡ್ತಾನೆ ಭೋಗ, ಯಾರು ಅವನು ಪರಮೇಶ್ವರ. ಮತ್ತೆ ಮೋಕ್ಷ ಕೊಡೋನು ಯಾರು, ಗುರುಣ ಅತ್ಯಂತ ಅಭೇದ ಬೋಧಕಂ. ಅವರು ಆ ಭೋಗ ಪದ ಪರಮೇಶ್ವರ ಆಗಿದ್ದಾನೆ, ಅವನ್ನೇ ಗುರು ರೂಪದಲ್ಲಿ ಬರ್ತಾನೆ, ಅವ್ರ ಅತ್ಯಂತ ಅಭೇದ. ಆ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಕಾಣಿಸ್ತಾರೆ. ಅಂದ್ರೆ ಭುಕ್ತಿ ಮುಕ್ತಿ ಪ್ರದಾಯಕ ಅಂತ ಅರ್ಥ. ಪರಮೇಶ್ವರ ರೂಪದಲ್ಲಿ ಆ ಗುರುನೇ ಭೋಗ ಕೊಡ್ತಾನೆ, ಅವನು ಆ ಪರಮೇಶ್ವರೇ ಗುರುವಾಗಿ ಮುಕ್ತಿ ಕೊಡ್ತಾನೆ. ಅದರಿಂದ ಅವತಾರ ಪುರುಷರು ಬಂದಿದ್ರು ಅವರಿಗೂ ಮುಕ್ತಿ ಕೊಡ್ಲಿಕ್ಕೆ ಗುರು ಬೇಕು. ರಾಮನಿಗೆ ವಸಿಷ್ಠ ಗುರು ಬೇಕು, ಹೀಗೆ. ಅಥವಾ ವಾಲ್ಮೀಕಿ ರಾಮಾಯಣ ಹೇಳ್ತಾರೆ, ಅಲ್ಲಿ ಅವರು ಬೇಕು, ಯಾರಾದ್ರೂ ಬೇಕು ಅಲ್ಲಿ. ಅಂದ್ರೆ ವಸಿಷ್ಠ ಯೋಗ ವಸಿಷ್ಠ ವಾಲ್ಮೀಕಿ ರಾಮಾಯಣ ಹೇಳ್ತಾರೆ. ಆದ್ರೂ ವಾಲ್ಮೀಕಿ ಅವರು ಬರೆದಿದ್ರು, ಅದ್ರಲ್ಲಿ ಕಾಣಿಸ್ಕೊಡ್ತಾರೆ ಅವರು ಬಂದಿದ್ರು. ಯೋಗ ವಸಿಷ್ಠ ಶುರುವಾಗುದಂಗೆ ರಾಮನಿಗೆ ವೈರಾಗ್ಯ ಬಂದು ಏನಾಯ್ತು ಅಂತ ಕೇಳಿದ್ರೆ ಎಲ್ಲೋ ಯಾರ ಹತ್ರ ಮಾತಾಡ್ತಾ ಇಲ್ಲ, ಅದೆಲ್ಲ ಹೇಳುವಾಗ ಗುರು ಬೇಕು. ವಸಿಷ್ಠ ಒಂದು ಹೇಳ್ತಾರೆ, ವೈರಾಗ್ಯ ಆಗಿದೆ. ಹಾಗೆ ಯೋಗ ವಸಿಷ್ಠ ಶುರುವಾಗುತ್ತೆ. ಅದಕ್ಕೆ ಅವತಾರ ಪುರುಷ ಆಗಿ ಬಂದಿದ್ರು. ಈಗ ಕೃಷ್ಣ ಬಂದಿದ್ರು ಸಂದೀಪಾನಿ ಅಂತ ಹೇಳ್ತಾರೆ, ಅಲ್ಲಿ ಕಲಿಸಿದ್ದಾರೆ. ಗುರು ಬೇಕು ಅಂತ. ಅಂದ್ರೆ ಭೋಗ ಪ್ರದ ಯಾರು ಪರಮೇಶ್ವರ ಇದ್ದಾನೆ, ಮತ್ತು ಮೋಕ್ಷ ಪ್ರದಾನ ಮಾಡುವನು ಗುರು. ಅದರಲ್ಲಿ ಗುರುಣ ಅತ್ಯಂತ ಅಭೇದ. ಅದು ಅಭೇದ ಬೋಧಕ ಮಾಡುವುದು ಎಲ್ಲಿದೆ? ಬೋಧಕಂ ಇದೆಯಾ ದಕ್ಷಿಣಾಮೂರ್ತಿ ಸ್ತೋತ್ರಂ, ಸಾಮಾನಾಧಿಕರಣದು. ಅತ್ಯಂತ ಅಭೇದ ಬೋಧಕಂ ಕಿಂ ದಕ್ಷಿಣಾಮೂರ್ತಿ ಸ್ತೋತ್ರಂ. ಮತ್ತೆ ಅದು ಯಾಕೆ? ಸಕಲ ಲೋಕ ಅನುಜಿಗೃಕ್ಷ, ಅನುಗ್ರಹ ಮಾಡಲಿಕ್ಕೆ. ಅನುಗ್ರಹಿತು ಇಚ್ಛಾ ಅನುಜಿಗೃಕ್ಷ, ಸನಂತ ಪದ. ಯಾವ ಇಚ್ಛಾ ಇದೆ ಅದು? ಯಾಕೆ ಮಾಡಿದ್ದಾರೆ ಅದು? ಇದೆಲ್ಲ ಸರಿ, ಅಮೃತ ಮಂಥನ ಮಾಡಿ ಇದರಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರ ರೂಪಲ್ಲಿದೆ, ಕಲಶದಲ್ಲಿ ತುಂಬಿಕೊಂಡಿದೆ. ಆದ್ರೂ ಯಾಕೆ, ಯಾವ ಕಾರಣದಿಂದ ಮಾಡಿದ್ದಾರೆ ಅದ ಹೇತು ಕೊಡ್ತಾರೆ ತೃತೀಯನಲ್ಲಿ. ಸ್ತ್ರೀಲಿಂಗದಲ್ಲಿದೆ, ಅದು ತೃತೀಯನಲ್ಲಿ ಕೊಡ್ತಾರೆ. ಸಕಲ ಲೋಕ ಅನುಜಿಗೃಕ್ಷಯ, ಅದು ಹೇತು. ಅಂದ್ರೆ ಇಚ್ಛೆ ಏನಿದೆ ಅವರಿಗೆ, ಎಲ್ಲಾ ಲೋಕದು ಎಲ್ಲಾ ಜನರದು ಉದ್ಧಾರ ಆಗ್ಲಿ. ಆ ಅನುಗ್ರಹದಿಂದ ಏನ್ ಮಾಡ್ತಾರೆ? ಭೋಕ್ತೃ ಜೀವ ಭೋಗ್ಯ ಜಗತ್ತು ಅದು. ಮತ್ತೆ ಭೋಗ ಪ್ರದ, ನಿಜವಾಗ್ಲೂ ಇಲ್ಲಿ ಭೋಕ್ತೃ ಜೀವ ಭೋಗ್ಯ ಜಗತ್ ಭೋಗ ಪ್ರದ ಸಮಸ್ತ ಪದದಲ್ಲಿರಬೇಕು. ನೀವು ಅದೇ ವೆರಿಫೈ ಮಾಡಿಲ್ಲ, ಹಂಗೆ ಡೌನ್ಲೋಡ್ ಮಾಡಿದ್ದು. ಭೋಕ್ತೃ ಜೀವ ಭೋಗ್ಯ ಜಗತ್ ಭೋಗ ಪ್ರದ ಪರಮೇಶ್ವರ. ಯಾಕಂದ್ರೆ ಜಗತ್ತು ಶಬ್ದ ಅದು ಬೇರೆ ಸೆಪರೇಟ್ ಇಲ್ಲ, ಅದು ಏಕೆ ಸಂಬಂಧ ಹೋಗಲ್ಲ. ಭೋಕ್ತೃ ಜೀವ ಭೋಗ್ಯ ಜಗತ್ ಮತ್ತೆ ಭೋಗ ಪ್ರದ ಪರಮೇಶ್ವರ. ಈಗ ಏನಿದ್ ಮಾಡಬೇಕು? ಇದು ಸಮಸ್ತ ಪದ ತಗೊಂಡು ಬರೀ ಇಬ್ರಲ್ಲ, ಅದಕ್ಕೆ ಬಹುವಚನ ಹಾಕಿದ್ದಾರೆ ಗುರುಣ. ಅಲ್ಲಿ ಒಂದು ಹೈಫನ್ ಇರಬೇಕು. ಭೋಕ್ತೃ ಜೀವ ಯಾರಿದ್ದಾನೆ, ಭೋಗ್ಯ ಜಗತ್ ಏನಿದೆ, ಭೋಗಪ್ರದ ಪರಮೇಶ್ವರ ಯಾರಿದ್ದಾನೆ, ಮತ್ತೆ ಮೋಕ್ಷಪ್ರದ ಗುರು. ಇವ್ರು ಎಲ್ಲರದಲ್ಲೂ ಅಭೇದ. ಯಾಕೆಂದ್ರೆ ಒಂದೇ ತತ್ವ ಅಲ್ವಾ. ಈಗ ಬರೀ ಎರಡು ತಗೊಂಡ್ರೆ ಭೋಗಪ್ರದ ಪರಮೇಶ್ವರ ಮತ್ತೆ ಮೋಕ್ಷಪ್ರದ ಗುರುನಲ್ಲಿ ಒಂದೇ ಇದು ಐಕ್ಯ ತೋರಿಸ್ತಾರೆ, ಸರಿ, ಅದು ಇದೆ. ಆದ್ರೆ ಅಷ್ಟೇ ಮಾಡಲ್ಲ. ಭೋಕ್ತೃ ಜೀವಿ ಯಾರಿದ್ದಾನೆ ಶಿಷ್ಯ, ಮತ್ತೆ ಭೋಗ್ಯ ಜಗತ್ತಿದೆ, ಎಲ್ಲದೂ ಅದು ಒಂದೇ ಅಲೆ, ಅದ್ವೈತ ತತ್ವ. ಅವ್ರು ಎಲ್ಲದರಲ್ಲೂ ಅತ್ಯಂತ ಅಭೇದ ಬೋಧಕಂ, ಅತ್ಯಂತ ಅಭೇದ ಇದೆ ಅಂತ ತೋರಿಸ್ತಾರೆ. ಹೇಗೆ ಅಭೇದ ಆಗೋದು? ವಾಕ್ಯ ಏನಿದೆ? ಭೋಕ್ತೃ ಜೀವ ಇದು ಪರಮೇಶ್ವರೇ ಗುರು ಇದ್ದಾನೆ ಅಂತ ಅದಂತ ಬಹಳ ಶ್ಲೋಕ ಇದೆ. ಗುರು ಬ್ರಹ್ಮ ಗುರು ವಿಷ್ಣು, ಅದು ಸಹಜ ಅಂತ ಇಟ್ಕೊಳ್ಳಿ. ಭೋಕ್ತಾ ಜೀವ ಯಾರಿದ್ದಾನೆ ಅವನು ಹೇಗಿದ್ದಾನೆ? ಅದು ತತ್ವಮಸಿ ಮಹಾವಾಕ್ಯ ನಮ್ಗೆ ಗೊತ್ತು, ಅದ್ರಲ್ಲಿ ಬರುತ್ತೆ. ಅದೆಲ್ಲ ತಗೊಂಡು ಅದು ಪ್ರಮಾಣ ವಾಕ್ಯ ತಗೊಂಡು ಇವರು ರಚನೆ ಮಾಡಿದ್ದಾರೆ. ಈಗ ಭೋಗ್ಯ ಜಗತ್ ಯಾವ್ದು, ಅದು ಹೇಗೆ ಒಂದಿರುತ್ತೆ? ಅದು ಮಿಥ್ಯಾ ಹೇಳ್ತೀರಿ, ಆ ಮಿಥ್ಯ ಆಗಿ ಒಂದು ಆಗಿದೆ. ಹೇಗೆ ಅಂದ್ರೆ ಅದಕ್ಕೆ ಪ್ರಮಾಣ ವಾಕ್ಯ ಏನು? ಇದು ಸರ್ವಂ ಖಲು ಇದಂ ಬ್ರಹ್ಮ. ಈಗ ಸರ್ವಂ ಅಂದ್ರೆ ಜಗತ್, ಸರ್ವಂ ಖಲು ಇದಂ ಬ್ರಹ್ಮ, ಇದಂ ಸರ್ವಂ ಜಗತ್. ಇದಂ ಅಂದ್ರೆ ಇಟ್ಸ್ ಅಪ್ಲಿಕಬಲ್ ಟು ಎನಿಥಿಂಗ್. ಇದಂ ಅಂದ್ರೆ ಇದು, ಇದಂ ಅಂದ್ರೆ ಇಲ್ಲಿ ಸಾಮೀಪ್ಯಲ್ಲಿರೋದು ನನ್ಗೆ ಪ್ರತ್ಯಕ್ಷ ಆಗಿರೋದು. ಇದಂ ಅಂದ್ರೆ ಪ್ರತ್ಯಕ್ಷ, ಅದ್ರ ಸರ್ವಂ ಜೊತೆಗೆ ಸಮಾನಾಧಿಕರಣ. ಇದಂ ಸರ್ವಂ, ಇದಂ ಸರ್ವಂ ಖಲು,
ಖಲು ಅಂತ ಹೇಳುದು ಎಂಫಸಿಸ್ಗೆ ಏವ ಬ್ರಹ್ಮ ಏವ ಬ್ರಹ್ಮ ಖಲು ಇದಂ ಸರ್ವಂ ಬ್ರಹ್ಮ ಆತ್ಮ. ಅದು ಹೇಗೆ ಆಗುತ್ತೆ ಅದು ಕೇಳ್ತಾರೆ. ಅದಕ್ಕೆ ಉದಾಹರಣೆ ಏನು ಅಂದ್ರೆ ಅದಕ್ಕೆ ಬಾಧ ಸಾಮಾನಾಧಿಕರಣ ಹೇಳ್ತಾರೆ. ಬಾಧೇನ ಸಾಮಾನ್ಯ ಬಾಧಾಯಾಮ್ ಸಾಮಾನಾಧಿಕರಣ. ಹೇಗೆ ಸಾಮಾನಾಧಿಕರಣದು ಅದಕ್ಕೆ ಉದಾಹರಣೆ ಕೊಡ್ತಾರೆ. ಎಲ್ಲವೂ ಬ್ರಹ್ಮ ಹೆಂಗಾಗುತ್ತೆ ನೀವು ಮಿಥ್ಯಾ ಅಂತ ಹೇಳ್ತೇವೆ, ಮಿಥ್ಯಾಗೆ ಆಗುದು. ಇಲ್ಲಾಂದ್ರೆ ಒಂದಾಗ್ಲಿಕ್ಕೆ ಅಲ್ಲಿ ನಾಮರೂಪ ಪ್ರಪಂಚ ಸಚ್ಚಿದಾನಂದ ಬ್ರಹ್ಮ ಆಗ್ಲಿಕ್ಕೆ ಹಾಗೆ ಸಾಧ್ಯ ಇಲ್ಲ. ಅದಕ್ಕೆ ಉದಾಹರಣೆ ಏನು ಹೇಳ್ತಾರೆ, ರಜ್ಜು ಸರ್ಪ ಉದಾಹರಣೆ. ಏನಂತಾರೆ, ಅವನು ಸರ್ಪ ಕಾಣ್ತಾ ಇರುತ್ತೆ, ಅವನಿಗೆ ಹೇಳ್ತಾರೆ ಈ ಸರ್ಪ ಪುಲ್ಲಿಂಗ ಶಬ್ದ, ರಜ್ಜು ಸ್ತ್ರೀಲಿಂಗ. ಏನ್ ಹೇಳ್ತಾರೆ, ಅಯಂ ರಜ್ಜು ಅಯಂ ಸರ್ಪ ರಜ್ಜು ಏವ. ಅಯಂ ಸರ್ಪ, ಇದಂ ಶಬ್ದನೇ ಇದೆ, ಇದಂ ಪುಲ್ಲಿಂಗದಲ್ಲಿ ಅಯಂ ಅಂತ ಹೇಳ್ತೀವಿ. ಅಯಂ ಸರ್ಪ, ನೀನ್ ನೋಡ್ತಾ ಇರೋದು ಇದೆ ಸರ್ಪ ಇದೆಯಲ್ಲ, ಅದೇನಿದೆ, ರಜ್ಜು ಇದೆ. ಸರ್ಪ ರಜ್ಜು ಒಂದೇನಾ? ಸಮಾನಾಧಿಕರಣ ಇಟ್ಸ್ ನಾಟ್ ಡಿಫರೆಂಟ್ ಅಂತ, ಅಭಿನ್ನ ಅಂತ ಹೇಳ್ತಾ ಇದ್ದಾರಲ್ಲ. ಸರ್ಪ ಎಲ್ಲ ರಜ್ಜು ಆಗುತ್ತಾ? ಹೇಗಾಗುತ್ತೆ? ಆ ಸರ್ಪ ಇಲ್ಲ, ನಿನಗೆ ಕಾಣ್ತಾ ಇರೋ ಸರ್ಪ ಇಲ್ಲ, ರಜ್ಜುನೇ ಇದೆ. ಮಿಥ್ಯ ಅಂದ್ರೆ ಕಾಣುವಾಗ ಮಿಥ್ಯ, ನಿಜವಾಗೂ ಇಲ್ವಲ್ಲ. ಆಕ್ಚುಲಿ ಇವರು ಒಂದು ಅದನ್ನ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸಂವಿಧಾನ. ಇವಾಗ ಅದೇ ಎಕ್ಸಾಂಪಲ್ ಹೋಗ್ತಾ ಇರ್ತಾರೆ ಯಾರೋ, ಇವಾಗ ಸರ್ಪ ನೋಡಿದ್ದು ಭಯ ಆಗುತ್ತೆ, ಬೆವರು ಬರುತ್ತೆ. ಆಮೇಲೆ ಯಾರೋ ದೀಪ ತಂದು ತೋರಿಸ್ತಾರೆ, ಅದು ಸರ್ಪ ಅಲ್ಲ ರಜ್ಜು. ಬಟ್ ಇವಾಗ ಸರ್ಪ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಭಯ ಆದದ್ದು ನಿಜ, ನಿಜ ಸತ್ಯ. ಸೊ ಅದರಿಂದ ವ್ಯತ್ಯಾಸ. ಭಯ ಆಗುದು ಆ ಕಾಲದಲ್ಲಿ ಸತ್ಯ, ಅದು ಸ್ವಪ್ನ ಹೊತ್ತು. ಸ್ವಪ್ನದಲ್ಲಿ ಸ್ವಪ್ನ ಕಾಲದಲ್ಲಿ ಸತ್ಯ ಅಲ್ವಾ? ಜಾಗೃತದಲ್ಲಿ ಅದು ಮಿಥ್ಯಾ ಪರಿಭಾಷೆನೇ ಹಂಗೆ, ಅದು ನಿಜವಾಗುವ ಅಧಿಷ್ಠಾನದಲ್ಲಿ ಇಲ್ಲ. ಆದ್ರಿಂದ ಅದರದ್ದು ನೀವು ನೋಡುವಾಗ ಸರ್ಪ ಕಾಣ್ತಾ ಇರುತ್ತೆ, ಆ ಸರ್ಪ ಕಾಣ್ತಾ ಇರುವಾಗ ಅವನಿಗೆ ಸತ್ಯ ಭಯ ಸತ್ಯ, ಅಲ್ಲಿ ನೋಡೋಗ್ತಾನೆ, ಅವನು ಬೇರ್ತಾ ಇರ್ತಾನೆ, ಭಯ ಸತ್ಯ ಎಲ್ಲ ಸತ್ಯ. ಅವನಿಗೆ ಹೇಳಿದ ಮೇಲೆ ನಿನ್ ಕಾಣ್ತಾ ಇರೋದು ಸರ್ಪ ಇದೆಯಲ್ಲ, ಸರ್ಪ ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗಲ್ಲ, ಭಯ ಇದೆ. ಅದು ಯಾವತ್ತಾಗೋದು? ಅತ್ಯಂತ ಇದಿದ್ರೆ, ತಮಸ್ಸಿದ್ರೆ, ಅಂದ್ರೆ ಅತ್ಯಂತ ಅಂದ್ರೆ ಕತ್ಲೆ ಇದೆ. ಕತ್ಲೆ ಇದ್ದಾಗ ಏನೂ ಕಾಣಲ್ಲ, ಅಧಿಷ್ಠಾನೇ ಕಾಣಲ್ಲ, ಏನೂ ಕಾಣಲ್ಲ. ಅವತ್ತು ಅವನಿಗೆ ಸರ್ಪನೂ ಕಾಣಲ್ಲ, ಸರ್ಪ ಇದ್ರೂ ಕಾಣಲ್ಲ, ರಜ್ಜು ಇದ್ರೂ ಕಾಣಲ್ಲ. ಹ ಪೂರ್ತಿ ಬೆಳಕಿದ್ರೆ ಆವತ್ತೇನಾಗುತ್ತೆ ಗೊತ್ತಾಗುತ್ತೆ, ಸರ್ಪ ಇಲ್ಲ ರಜ್ಜು ಇದೆ. ಅಥವಾ ಟ್ವೈಲೈಟ್ ಝೋನ್ ಅಂದ್ರೆ ಅರ್ಧಂಬರ್ಧ ಹೀಗಿರ್ಬೇಕು, ಪೂರ್ತಿ ಬೆಳಕಿರಬಾರ್ದು. ಅದಕ್ಕೆ ಏನ್ ಹೇಳ್ತಾರೆ, ಅದಕ್ಕೆ ನಿಮ್ಗೆ ಅಧಿಷ್ಠಾನ ಕಾಣಬೇಕು, ಇದಂ ಕಾಣಬೇಕು, ಏನೋ ಇದೆ ಅಂತ ಗೊತ್ತಿರಬೇಕು, ಅಷ್ಟು ಬೆಳಕಿರಬೇಕು. ಇದಮಂಶ ಗೊತ್ತಿರಬೇಕು ನಿಮ್ಗೆ. ಇದಮಂಶ ಇಲ್ಲಿ ಇದೆ, ಅದು ಮಿಥ್ಯಾಗೆ. ಇದು ಸದಸದ್ಭ್ಯಾಮ್ ಅನಿರ್ವಚನೀಯ, ಸದಸದ್ಭ್ಯಾಮ್ ಅನಿರ್ವಚನೀಯ. ಆದ್ರೂ ಅದೇನು ಸತ್ತು ಅಲ್ಲ. ಸತ್ತಿದ್ರೆ ಏನು? ಅದಕ್ಕೆ ಹೇಳ್ತಾರೆ, ಸತ್ಯ ಇದ್ರೆ ಯಾವತ್ತು ಸರ್ಪ ಹೋಗಲ್ಲ. ಸಚ್ಚೇನ್ನ ಬಾಧ್ಯತ, ಅಸಚ್ಚೇನ್ನ ಪ್ರತೀಯತ. ಆ ಪ್ರತೀತಿ ಆಗ್ತಾ ಇದೆ ಅಂದ್ರೆ ಅದು ಅಸತ್ತಲ್ಲ. ಯಾಕಂದ್ರೆ ಇದರದ್ದು ಪ್ರತೀತಿ ಆಗಲ್ಲ. ಯಾವುದು ವಂದ್ಯಪುತ್ರ ಶಶಶೃಂಗ ಪ್ರತೀತಿ ಆಗಲ್ಲ. ಪ್ರತೀತಿ ಆಗ್ತಾ ಇದ್ರೆ ಅದರಿಂದ ಅರ್ಥ ಏನು? ಅಸತಲ್ಲ, ಅತ್ಯಂತ ಅಸತಲ್ಲ. ಅತ್ಯಂತ ಸತ್ ಹೇಳ್ಬೋದು ಅಂದ್ರೆ ಸತ್ ಅಂದ್ರೆ ಅತ್ಯಂತ ಸತ್ಯ ಇರಬಹುದಾ? ಇಲ್ಲ. ಯಾಕೆ? ಬಾಧ ಆಗುತ್ತೆ. ಸರ್ಪ ಯಾವತ್ತೂ ಹೋಗಲ್ಲ, ಅದು ಹೋಗುತ್ತೆ. ಹಾಗೆ ಪ್ರಪಂಚದ ಬಾಧ ಆಗುತ್ತೆ. ಸರ್ಪದ ಅದು ಸರ್ವಂ ಖಲ್ವಿದಂ ಬ್ರಹ್ಮ ಅಂದ್ರೆ ಏನು? ಬಾಧ ಆಗಿದ್ಮೇಲೆ ಸತ್ ಒಂದು ಸಮಾನಾಧಿಕರಣ. ಅಂದ್ರೆ ಸರ್ಪ ಯಾವತ್ತೂ ರಜ್ಜು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ರಜ್ಜು ಸರ್ಪ ಯಾವತ್ತೂ ಆಗಿಲ್ಲ. ಪ್ರತೀತಿ ಆಗ್ತಾ ಇದೆ. ಆದ್ರಿಂದ ಏನು? ಸರ್ಪದ ಬಾಧ ಆಯ್ಕೊಂಡು ಆ ಯಾವ್ದು ಸರ್ಪ ಕಾಣ್ತಾ ಇದೆ ಅದು ರಜ್ಜು ಅಂತ ಹೇಳಿದ್ರೆ ಅದರ ಅರ್ಥ ಏನು? ಸರ್ಪ ಇಲ್ಲ, ರಜ್ಜು ಮಾತ್ರ ಇದೆ ಅಂತ ಅರ್ಥ. ಹಾಗೆ ನಿಮ್ದು ಉದಾಹರಣೆ ಏನು? ಸರ್ವಂ ಖಲ್ವಿದಂ ಬ್ರಹ್ಮ ಅಂದ್ರೆ ಸರ್ವಂ ನಾಸ್ತಿ, ಬ್ರಹ್ಮ ಏವ ಅಸ್ತಿ, ಅದರ್ಥ ಅದರದ್ದು. ಇದ್ದಕ್ಕಿದ್ದಂಗೆ ಅದು ಸರ್ಪ ರಜ್ಜು ಆಗಲ್ಲ, ಹಾಗೆ ಇದ್ದಕ್ಕಿದ್ದಂಗೆ ಪ್ರಪಂಚ ಇದಾಗಲ್ಲ. ಆದ್ರಿಂದ ಅಭೇದ ಏನು? ಬಾಧಾಯಂ ಸಾಮಾನಾಧಿಕರಣ. ಅದು ಹೇಳಿದ್ದಾರೆ ಇಲ್ಲಿ. ಭೋಕ್ತೃ ಜೀವ ಮತ್ತೆ ಪರಮೇಶ್ವರ ಮತ್ತೆ ಗುರು ಎಲ್ಲ ಅಲ್ಲಿ ಐಕ್ಯ ಸಾಧ್ಯ. ಆದ್ರೂ ಭೋಗ್ಯ ಜೀವ ಜಗತ್ ಹೆಂಗಾಗುತ್ತೆ? ಬಾಧಾಯಂ ಸಾಮಾನಾಧಿಕರಣ. ಅವ್ರು ಎಲ್ಲದರಲ್ಲೂ ಅತ್ಯಂತ ಅಭೇದ ಬೋಧಕಂ ಏನಿದೆ ಅದು ಸಕೃತ್ ಪಠನ ಶ್ರವಣಾರ್ಥ ಮನನ ಆದಿ ಮಾತ್ರೇಣ ಏನಾಗುತ್ತೆ ಹೇಳಿದ್ದಾರೆ. ಪರಮ ಪುರುಷಾರ್ಥ ಪ್ರಾಪಕಂ. ಈ ದಕ್ಷಿಣಾಮೃತಿ ಸ್ತೋತ್ರ ಏನಿದೆ ಇಟ್ ಇಸ್ ಪ್ರಾಪಕಂ. ಅದು ಪ್ರಾಪಕಂ ಅಂದ್ರೆ ಪ್ರಾಪಕ ಅಂದ್ರೆ ಪ್ರಾಪಕ ಅಲ್ಲಿ ನುಲ್ ಪ್ರತ್ಯಯ ಅಕ ಬಂದಿದೆ, ಯೋರ ನಾಕೋ ಅಂದ್ರೆ ಅದು
ಪ್ರಾಪ್ತಿ ಮಾಡ್ಕೊಳ್ಳೋದು ಅಂದ್ರೆ ಪ್ರಾಪಕಮಲ್ಲಿ ಕರ್ತರಿ ಅದರಲ್ಲಿ ಇದಾಗಿದೆ ನಿಜಂತ. ಪ್ರಾಪ್ತಿ ಮಾಡಿಕೊಡೋದು ಸ್ತೋತ್ರ. ಇದು ಏನ್ ಪ್ರಾಪ್ತಿ ಮಾಡಿಕೊಡ್ತಾರೆ? ಪರಮ ಪುರುಷಾರ್ಥ. ಇಲ್ಲಿ ಪುರುಷಾರ್ಥದಲ್ಲಿ ನಾಲ್ಕು ಬರೀ ಮೋಕ್ಷದ ಬಗ್ಗೆ ಮಾತಾಡಿದ್ದಾರೆ, ಯಾಕಂದ್ರೆ ಎಲ್ಲರೂ ಅದ್ರ ಬಗ್ಗೆ ಹೋಗ್ಬೇಕಾಗಿರೋದು. ಹೌದು, ಧರ್ಮ ಅರ್ಥ ಕಾಮ. ಧರ್ಮ ಅರ್ಥ ಕಾಮ ಮೋಕ್ಷ. ಈಗೇನು ಹುಟ್ಟಿದ ತಕ್ಷಣ ಹಾಲು ಬೇಕು, ಸರ್ವೈವಲ್ ಇನ್ಸ್ಟಿಂಕ್ಟು. ಅವತ್ತೇನು ಅದು ಅನಿಮಲ್ ಇನ್ಸ್ಟಿಂಕ್ಟು ಹಂಗೆ ಇರುತ್ತೆ. ಶಿಶು ಹುಟ್ಟಿದ ತಕ್ಷಣ ಅಲ್ಲಿ ಇದು ಒಂದು ಕರು ಹುಟ್ಟಿದ್ರು ಹಸುವಿನ ಹಾಲು ಬೇಕು, ಅದು ತಾನಾಗೆ ಬರುತ್ತೆ. ತಾನಾಗಿ ಬರುತ್ತೆ, ಅದೇ ಪುನರ್ಜನ್ಮ ಸಿದ್ಧ ಮಾಡುತ್ತು. ಅಲ್ಲಿ ಸಂಸ್ಕಾರ ಇದೆ. ಯಾಕೆ ಇಲ್ಲಾಂದ್ರೆ ಯಾಕೆ ಗೊತ್ತು? ಅಲ್ಲಿ ಇದು ಸ್ತನದಿಂದ ತಗೊಳ್ಬೇಕು ಒಂದು. ಇದು ಮನುಷ್ಯರಿಗಾದ್ರೆ ಇದು ಮಾಡಬಹುದು ನೀವು. ಅಲ್ಲಿ ಏನಿಲ್ಲ, ತಾಯಿ ಹತ್ರ ಹೋಗುತ್ತೆ. ಅಲ್ಲಿ ಅಷ್ಟು ಅಲ್ಲ, ಮನುಷ್ಯರಿದ್ರು ಏನು ಅಂದ್ರೆ ತಾಯಿ ಸ್ತನ ಮಗು ಬಾಯಲ್ಲಿ ಕೊಟ್ಟಿದ್ರು ಹೇಗೆ ಹಾಲು ಹೇಳ್ಕೊಳ್ಬೇಕು ಹೇಗೆ ಗೊತ್ತು? ಅದೆಲ್ಲ ಏನ್ ಮಾಡೋಂತ ಗೊತ್ತಿಲ್ಲ. ಏನ್ ಮಾಡ್ಬೇಕು ಅದು ಪೂರ್ವ ಸಂಸ್ಕಾರ. ಹಾಗೆ ಇದು ಅಗ್ನಿ ಹತ್ತಿರ ಎಲ್ಲೋ ಹತ್ತಿರ ತಗೊಂಡ್ರೆ ಭಯ ಆಗುತ್ತೆ. ಯಾಕೆ? ಎಲ್ಲೋ ಸಂಸ್ಕಾರ ಇದೆ, ಅದಕ್ಕೆ ಪುನರ್ಜನ್ಮ ಸಿದ್ಧ ಮಾಡೋದು. ಇಲ್ಲಿ ಏನು ಅಂದ್ರೆ ಪರಮ ಪುರುಷಾರ್ಥ. ಹಾಗಿದ್ದಾಗ ಈಗ ಅರ್ಥ ಅಂತೂ ಇದೆ, ಅಂದ್ರೆ ಸ್ವಾಭಾವಿಕ, ಅದು ನೈಸರ್ಗಿಕ, ಎಲ್ಲ ಪ್ರಾಣಿಗಳಿಗಿದೆ. ಏನದು ಇದು ಬರ್ತೀನಿ ಅದಕ್ಕೆ. ಅದು ಆರೋಹಣ ಅಂದ್ರೆ ಇದು ಅದು ಶಾನಚಂತ. ಅದು ಆರೋಹಣ ಭಗವಾನ್ ಭಾಷ್ಯಕಾರ. ಆದ್ರೂ ಈಗ ವಿಶೇಷಣ ಹೇಳ್ತಿದ್ದೇನೆ, ದಕ್ಷಿಣಾಮೂರ್ತಿ ಸ್ತೋತ್ರಂ. ಅದು ಅದಕ್ಕೆ ವಿಶೇಷಣ ಏನಿದೆ? ಪರಮ ಪುರುಷಾರ್ಥ ಪ್ರಾಪಕಂ. ಆ ದಕ್ಷಿಣಾಮೂರ್ತಿ ಸ್ತೋತ್ರ ನಿಮಗೆ ಪರಮ ಪುರುಷಾರ್ಥ ಕೊಡುತ್ತೆ. ಪರಮ ಪುರುಷಾರ್ಥ ಮತ್ತೆ ಬೇರೆನೂ ಇದೆ, ಮೂರಿದೆ. ಅದು ಪರಮ ಅಲ್ಲ. ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ನೀವು ಹೇಳಿದ್ದು ಯಾಕೆ ಮೋಕ್ಷ ಒಂದೇ ಹೇಳಿಲ್ಲ? ಮೋಕ್ಷ ಹೇಳಲಿಕ್ಕೆ ಬರೀ ಮೋಕ್ಷ ಹೇಳಿದ್ರು ಸಿಗಲ್ವಲ್ಲ. ಯಾಕೆಂದ್ರೆ ತತ್ವಮಸಿ ಅಂತ ಹೇಳಬೇಕು. ತತ್ವಮಸಿ ಮೋಕ್ಷ, ಅದಕ್ಕೆ ಏನ್ ಮಾಡಬೇಕು? ಧರ್ಮ ಬೇಕು. ಧರ್ಮ ಇಲ್ಲದೆ ಸಿಗಲ್ಲ. ಈಗ ಎಲ್ಲ ಪ್ರಾಣಿ ಸಾಮಾನ್ಯ ಏನಿದೆ, ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ಅರ್ಥ ಮತ್ತು ಕಾಮ ಕಾಮನ್ ಎಲ್ಲರಿಗಿದೆ. ಎಲ್ಲ ಪ್ರಾಣಿಗಳಿಗೂ ಕಾಮನೆ ಇದೆ, ನಮಗೂ ಇದೆ. ಅದಕ್ಕೆ ನಾವು ಮನುಷ್ಯರು ಒಂದು ಪ್ರಾಣಿ ಏನೇ ಅಲ್ಲದಿರಲಿ. ಆಮೇಲೆ ಅರ್ಥ ಅಂದ್ರೆ ಬರೀ ಧನ ಅಲ್ಲ, ಅವರಿಗೂ ಅರ್ಥ ಇದೆ. ನಾಳೆಗೇನು ಬೇಕು ಅಂತ. ಧನ ಒಟ್ಟು ಮಾಡೋದು ಯಾಕೆ? ಧನಕ್ಕಲ್ಲ, ನಾಳೆಗೇನು ಬೇಕು. ಪೂಜ್ಯ ಸ್ವಾಮಿ ಸೆಕ್ಯೂರಿಟಿ ಅಂತ ಹೇಳೋರು, ಸೆಕ್ಯೂರಿಟಿ ಅದು ಅವರಿಗೂ ಇದೆ, ಪ್ರಾಣಿಗಳಿಗೂ ಇದೆ. ನಾಳೆಗೆ ಶಿಶುಗೆ ಏನು ಬೇಕು ಅಂತ ಅವರು ಮಾಡ್ತಾರೆ. ನನಗೇನು ನಾಳೆ ಬೇಕು ಅಂತ ಅವರು ಒಟ್ಟು ಮಾಡ್ತಾರೆ, ಸ್ವಲ್ಪ ಇದೆಲ್ಲ ಮಾಡ್ತಾರೆ. ಅದು ಅಂತ ಅವರಿಗೂ ಇದೆ. ಬರೀ ಕಾಮನೆ ಒಂದೇ ಇಲ್ಲ, ಇದು ಇದೆ. ಅದು ಎರಡು ಪುರುಷಾರ್ಥ ಅವರಿಗೂ ಇದೆ. ಇದು ಪುರುಷಾರ್ಥ ಪುರುಷೇ ಅರ್ಚ್ಯತೆ. ಅರ್ಚ್ಯತೆ ಅಂದ್ರೆ ಪ್ರಾರ್ಥ್ಯತೆ. ಪ್ರ ಸೇರಿಸಿದ್ರೆ ಅರ್ಚ್ಯತೆ ವಿಲ್ ಬಿಕಮ್ ಪ್ರಾರ್ಥ್ಯತೆ. ಪುರುಷೈ ಅರ್ಚ್ಯತೆ ಪ್ರಾರ್ಥ್ಯತೆ ಇತಿ ಪುರುಷಾರ್ಥ. ಅರ್ಥ ಅದರಲ್ಲಿ ಪ್ರಾರ್ಥ್ಯತೆ ಅಂದ್ರೆ ನಾವು ಏನು ಕೇಳ್ಕೊಳ್ತೀವಿ, ಪ್ರಾರ್ಥನಾ ಮಾಡ್ಕೊಂಡು ಏನು ಕೇಳ್ಕೊಳ್ತೀವಿ. ಪ್ರಾರ್ಥನೆ ಅಂದ್ರೆ ಪ್ರತ್ಯಯ ಬೇರೆ ಅಷ್ಟೇ. ಪ್ರಾರ್ಥ್ಯತೆ ಅದು ತಿಂಗಂತ ಪದ. ಪ್ರಾರ್ಥನಾ ಅಂತ ಹೇಳಿದ್ರೆ ಅಲ್ಲಿ ಕೃದಂತ ಆಗಿದೆ. ಅದು ಒಂದೇ ಧಾತು ಒಂದೇ, ಆದ್ರೂ ಪ್ರಪೂರ್ವಕ ಮಾಡಿದ್ರೆ ಗೊತ್ತಾಗುತ್ತೆ. ಅರ್ಚ್ಯತೆ ಅಂದ್ರೆ ಏನು? ಪ್ರಾರ್ಥ್ಯತೆ. ಅದಕ್ಕೆ ಅರ್ಥ ಆಗುತ್ತೆ. ಪ್ರಾರ್ಥನೆ ಪುರುಷ, ನನಗೆ ಇದು ಬೇಕು. ಯಾರು ಮಾಡ್ತಾರೆ ಪ್ರಾರ್ಥನೆ? ಪುರುಷರು. ಅದಕ್ಕೆ ಪುರುಷಾರ್ಥ ಹೇಳುದು. ಏನು ಬೇಕು? ನನಗೆ ಕಾಮ ಬೇಕು, ಅರ್ಥ ಬೇಕು, ಇದೇ ಪ್ರಾರ್ಥನೆ. ಸ್ವಾಭಾವಿಕ ಅಂದ್ರೆ ಪಡ್ಕೊಳ್ತಾನೆ. ಪ್ರಾರ್ಥನೆ ಮಾಡ್ತಾನೆ ಅಂದ್ರೆ ಹಿಂಗೆಲ್ಲ ಶ್ರದ್ಧೆ ಇಲ್ಲದಿದ್ರೆ ಅವ್ನು ಪಡ್ಕೊಳ್ತಾನೆ. ಯಾರ ಹತ್ರ ಕೇಳ್ಕೊಳ್ತಾನೆ, ಇದು ಬೇಕು ನನಗೆ, ಅದು ಬೇಕು, ಇದು ಬೇಕು. ಮನಸ್ಸಲ್ಲಿದೆ, ಓ ನನಗಿದು ಸಿಕ್ಕಿದ್ರೆ ಸರಿ. ತಾಯಿ ತಂದೆ ಹತ್ರ ಎಲ್ಲರ ಹತ್ರ ಕೇಳ್ಕೊಳ್ತಾ ಇರ್ತಾನೆ. ಅದು ಏನು ಬೇಕು? ಇದೇ ಬೇಕು. ಅರ್ಥ ಕಾಮ ಸ್ವಾಭಾವಿಕ. ಈಗ ಅದಕ್ಕೆ ಹೇಳ್ತಾರೆ, ಇದು ಸ್ವಾಭಾವಿಕ ಬಂದಿದೆ, ಅನಾದಿ ಕಾಲದಿಂದ ಬರ್ತಾ ಇದೆ. ಎಲ್ಲ ಜನ್ಮದಲ್ಲೂ ಅದು ಬರ್ತಾ ಇದೆ. ಎಲ್ಲ ಜೀವಗಳದಲ್ಲೂ ಅಂದ್ರೆ ಎಲ್ಲ ಪ್ರಾಣಿಗಳದಲ್ಲೂ ಅದು ಯಾವ ಜನ್ಮ ತಗೊಂಡ್ರು, ಯಾವ ಶರೀರ ತಗೊಂಡ್ರು ಅರ್ಥ ಮತ್ತು ಕಾಮ ಅಂತೂ ಇದೆ. ಹಾಗಿದ್ದಾಗ ಇಲ್ಲಿಂದ ಹೊರಗೆ ಬೀಳೋದಲ್ಲಿ ಮೋಕ್ಷ ಪುರುಷಾರ್ಥಕ್ಕೆ ಹೋಗುದು ಹೇಗೆ? ಅದಕ್ಕೆ ಇದು ಎರಡು ಪುರುಷಾರ್ಥ ಇದೆ ಅಂತ ನಮ್ಗೆ ಗೊತ್ತು ಅಂತ ಶಾಸ್ತ್ರ ಹೇಳೋದು. ನಮ್ಗೆ ಗೊತ್ತು ಇದೆ ಅಷ್ಟೇ. ಬಿಟ್ರೆ ಈಗ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಒಂದು ಮೋಕ್ಷ ಇದೆ ಪುರುಷಾರ್ಥ, ಅದರಿಂದ ನಿತ್ಯ ಸುಖ ಸಿಗುತ್ತೆ. ಅರ್ಥ ಮತ್ತು ಕಾಮದ ನಿತ್ಯ ಏನು ಸಿಗಲ್ಲ. ಆವತ್ತೇನೋ ಒಂದು ಧರ್ಮ ಅಂತ ಒಂದು ಆಧಾರ ಕೊಟ್ಟಿದ್ದಾರೆ ಮನುಷ್ಯರಿಗೆ. ಈ ಧರ್ಮದಿಂದ ಅರ್ಥ ಪಡ್ಕೊಳ್ಬೇಕು. ಧರ್ಮದಿಂದ ಅರ್ಥ ಪಡ್ಕೊಳ್ಬೇಕು. ಅರ್ಥ ಪಡ್ಕೊಳ್ಬೇಡ ಅಂತ ಹೇಳಲ್ಲ, ಧರ್ಮದಿಂದ ಅರ್ಥ ಪಡ್ಕೊಳ್. ಅರ್ಥ ಯಾವ ಕೆಲಸಕ್ಕೆ ಬರಬೇಕು? ಧರ್ಮಕ್ಕೆ. ಧರ್ಮದಿಂದ ಅರ್ಥ ಪಡ್ಕೊಂಡು
ಅರ್ಥ ಧರ್ಮಕ್ಕೂ ಬಳಸ್ಕೊಂಡ್ರೆ ಆವತ್ತೇನಾಗುತ್ತೆ, ನಿಧಾನಾಗಿ ಅದು ಹಂಗೆ. ಮತ್ತೆ ಎರಡನೇದು ಕಾಮನು ಹಂಗೆ, ಧಾರ್ಮಿಕ ಕಾಮ. ಅಧರ್ಮದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಧರ್ಮ ಮಾಡಿದ್ರೆ, ಧಾರ್ಮಿಕ ಕಾಮ ಮಾಡುವಂತ ಅಂತ ಭಗವಾನ್ ಕೃಷ್ಣ ಹೇಳ್ತಾನೆ. ಏನು ಧರ್ಮ ಅವಿರುದ್ಧ ಕಾಮೋಸ್ಮಿ ಅಂತ ಹೇಳ್ತಾನೆ. ಧರ್ಮದಿಂದ ಅವಿರುದ್ಧ ಕಾಮ ಅಂತ ಕಾಮ ಬೇಡ ಅಂತ ಹೇಳಲ್ಲ, ಅದ್ರ ಧಾರ್ಮಿಕ ಕಾಮ ಇಟ್ಕೋ, ಅಧಾರ್ಮಿಕ ಬಿಟ್ಬಿಡು. ಹಾಗೆ ಎರಡು ಮಾಡಿದ್ರೆ ಆ ಪಶು ಜೀವನದಲ್ಲಿ ಮನುಷ್ಯರ ಜೀವಕ್ಕೆ ಆವತ್ತು ಬಂದಿದ್ದಾನೆ ಅವನು, ಆ ಜೀವನ. ಆ ನಂತರ ಧರ್ಮ ನಿಧಾನವಾಗಿ ಚಿತ್ತಶುದ್ಧಿ ಕೊಟ್ಟು ಆಮೇಲೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ 4 ಪುರುಷಾರ್ಥ. ಆದ್ರಿಂದ ಮೋಕ್ಷ ಏನು, ಪರಮ ಪುರುಷಾರ್ಥ. ಅದು ಪ್ರಾಪಕಂ ಏನು, ಪ್ರಾಪಕ ದಕ್ಷಿಣಾಮೂರ್ತಿ ಸ್ತೋತ್ರಂ. ಈಗ ಸ್ತೋತ್ರಂ ಇದು ನಪುಂಸಕಲಿಂಗದಲ್ಲಿ ಇದು ಅದ್ರ ಏನು ಭಾಷ್ಯಕಾರ ಇದರಲ್ಲಿದೆ, ಪುಲ್ಲಿಂಗದಲ್ಲಿ ಮತ್ತೆ ಪ್ರಥಮದಲ್ಲಿದೆ. ಅದು ಇಲ್ಲಿ ಏನಂತಾರೆ, ಅನ್ವಯದಲ್ಲಿ ಹೇಳ್ತಾರೆ, ಅವ್ರು ಏನ್ ಮಾಡಿದ್ದಾರೆ, ಈ ಪ್ರಾಪಕ ಸ್ತೋತ್ರ ಏನಿದೆ ದ್ವಿತೀಯ ಅದು ಏನು ಇದೆ, ಆ ಪರಮ ಪುರುಷಾರ್ಥ ಪ್ರಾಪಕಂ ಏನಿದೆ ಅದು ಆರಭಮಾಣ ಭಗವಾನ್ ಭಾಷ್ಯಕಾರ ಏನಿದ್ದಾರೆ ಅವರು ಆರಭಮಾಣ ಅಂದ್ರೆ ಶಾನಚಂದ್ರ ವರ್ತಮಾನ ಕಾಲದಲ್ಲಿ ಬರೋದು, ಲಟಶತ್ರ ಶಾನಚೌ ಅವ್ರು ಮಾಡ್ತಾ ಇದ್ದಾರೆ. ಭಾಷ್ಯಕಾರರು ಆರಂಭ ಮಾಡೋರು, ಮಾಡ್ತಾ ಇದ್ದವರು, ಈಗ ವರ್ತಮಾನ ಕಾಲದಲ್ಲಿ ಹಾಗೆ ಮಾಡ್ತಾ ಇದ್ದವರು ಏನಂತಾರೆ, ಅದು ಹೇಗೆ, ಅದು ಸಕೃತ್ ಪಠನ ಶ್ರವಣಾರ್ಥ ಮನನಾದಿ ಮಾತ್ರೇಣ. ಹೇಗೆ ಇದು ಪರಮ ಪುರುಷಾರ್ಥ ಪ್ರಾಪಕಂ, ಹೆಂಗೆ ಅದು ಸ್ತುತಿ ಮಾಡ್ತಾರೆ ಸ್ತೋತ್ರದ್ದು. ಈ ದಕ್ಷಿಣಾಮೂರ್ತಿ ಸ್ತೋತ್ರ ಏನಿದೆ ಪರಮ ಪುರುಷಾರ್ಥ ಪ್ರಾಪಕಂ ಇದೆ. ನನ್ಗೆ ಇಡೀ ಜೀವನ ಮಾಡ್ಬೇಕಾ, ಪ್ರಾಪಕ ಯಾವತ್ ಸಿಗುತ್ತೆ, ಈ ಸ್ತೋತ್ರ ಸಿಗಿದ್ರೆ ಯಾವತ್ ಸಿಗುತ್ತೆ. ಈ ಸ್ತೋತ್ರ ಏನಿದೆ ಸಕೃತನೇ ಒಂದ್ಸಲಿ, ಸಕೃತ್ ಪಠನ ಓದಿ ಒಂದೇ ಸಲ ಪಾಠ ಮಾಡಿದ್ರು ಸಾಕಂತೆ, ಶ್ರವಣ ಮಾಡಿದ್ರು ಸಾಕಂತೆ ಒಂದ್ಸಲಿ, ಅದರ ಅರ್ಥ ಮನನ ಮಾಡಿದ್ರು ಸಾಕಂತೆ. ಆದಿ ಬಂದು ನಿಧಿಧ್ಯಾಸನ ಮಾತ್ರಣ ಅಷ್ಟು ಮಾಡಿದ್ರೆ, ಒಂದ್ಸಲಿ ಕೇಳಿ, ಒಂದ್ಸಲಿ ಓದಿ, ಒಂದ್ಸಲಿ ಕೇಳಿ, ಒಂದ್ಸಲಿ ಅರ್ಥ ಮನನ ಮಾಡಿ ಸರಿಯಾಗಿ ಮಾಡಿದ ನಿಧಿಧ್ಯಾಸನ ಮಾಡಿದ್ರೆ ಈ ಪರಮ ಪುರುಷಾರ್ಥ ಪ್ರಾಪಕ ಇದೇ ಇದು ದಕ್ಷಿಣಾಮೂರ್ತಿ ಸ್ತೋತ್ರ. ಅಷ್ಟರಿಂದ ಅಂತ ಆರವಮಾನ ಅಂತ ಸ್ತೋತ್ರ ದಕ್ಷಿಣಾಮೂರ್ತಿ ಸ್ತೋತ್ರ ಯಾವುದಿದೆ ಅಂತ ಆರವಮಾನ ಭಾಷ್ಯಕಾರರಿದ್ದಾರೆ. ಅವ್ರು ಏನ್ ಮಾಡ್ತಾರೆ, ತಸ್ಯ ವೇದಾಂತ ಸಾರಭೂತ ಏನಿದೆ, ನವನೀತ ಪಿಂಡಾತ್ಮಕತ್ವೇನ ತದೀಯ ವಿಷಯಾದಿಭಿಃ ಏವ ತದ್ವತ್ತ ಸಿದ್ಧಿಂ ಅಭಿಪ್ರೇತ್ಯ ಏನ ಅಭಿಪ್ರಾಯ ಇದೆ ಅವ್ರದ್ದು, ಯಾಕೆ ಮಾಡ್ತಾ ಇದ್ದಾರೆ ರಚನೆ ಹೇಳ್ತಾರೆ. ತದ್ವತ್ತ ಸಿದ್ಧಿ, ಏನ್ ತದ್ವತ್ತ ಸಿದ್ಧಿ, ಅದು ಯಾವ ಸಿದ್ಧಿ ಸಿಗುತ್ತೆ ಅಂತ ಸಿದ್ಧಿ ಯಾವ ಸಿದ್ಧಿ ಅವ್ರು ಹೇಳ್ತಾರೆ, ವೇದಾಂತ ಸಾರಭೂತ ನವನೀತ ಪಿಂಡ ಆತ್ಮಕತ್ವೇನ. ನವನೀತ ಏನಿದೆ ಅದು ಬೆಣ್ಣೆ ಯಾವುದು ಅಂತ ಅವ್ರು ಹೇಳ್ತಾರೆ, ವೇದಾಂತ ಸಾರಭೂತ ಬೆಣ್ಣೆ. ಅದೇ ಯಾಕೆಂದ್ರೆ ಇದರಿಂದ ಅಮೃತ ಬಂದಿದೆ, ಈಗ ಬೆಣ್ಣೆ ಉದಾಹರಣೆ ತಗೊಂಡು ಹೇಳ್ತಾರೆ. ತದೀಯ ವಿಷಯಾದಿಭಿಃ ಏವ, ಈಗ ಆ ವೇದಾಂತ ಸಾರಭೂತ ಇದೆ ಇದು. ಈಗ ಬೆಣ್ಣೆ ಉದಾಹರಣೆ ತಗೊಂಡಿದ್ದಾರೆ. ಆ ನವನೀತ ಪಿಂಡದಲ್ಲಿ ಯಾವ್ದು ಗುಣ ಇರುತ್ತೆ, ಅದು ಯಾವ್ದಾರ ಸಾರ ಇರುತ್ತೆ, ಎಲ್ಲಿಂದ ಬಂದಿದೆ, ಮೊಸರು ಸಾರೇ ಇರುತ್ತೆ. ಅದು ಬೆಣ್ಣೆ ಮೊಸರದಿಂದ ಸಾರ ಬಂದಿದ್ದು, ಮಜ್ಜಿಗೆ ಉಳಿದಿದೆ. ಈಗ ಅದು ಸಾರ ಏನಿದೆ ಅದರಿಂದ ತದಿಯೇನೇ ಇದೆ, ತದಿಯದಿಂದ ಉದಾಹರಣದಲ್ಲಿ ನವನೀತ ತದಿಯ ಇದೇನಿದೆ ಅದು ನವನೀತ ಪಿಂಡದಲ್ಲಿ ತದಿಯ ಅಂದ್ರೆ ಮೊಸರುದ ಗುಣ ಇದೆ, ದದಿ, ತದದಿಂದ ದಧಿ ತಗೊಳ್ಬೇಕು ಉದಾಹರಣದಲ್ಲಿ. ಇದರಲ್ಲಿ ಏನಿದೆ ತದಿ ಅಂದ್ರೆ ದಧಿ ಇದ್ದಲ್ಲಿದ್ದದ ಗುಣ ಅಂತ ಇದರಲ್ಲಿ ನವನೀತ ಪಿಂಡದಲ್ಲಿ ಇದೆ. ಈಗ ನವನೀತ ಪಿಂಡಾತ್ಮಕತ್ವ ಏನಿದೆ ಇದು ಉದಾಹರಣದಲ್ಲಿ ಏನಿದೆ, ವೇದಾಂತ ಸಾರಭೂತ ಯಾವುದು ನವನೀತ ಪಿಂಡ ಇದೆ ಅದರಲ್ಲಿ ಆತ್ಮಕತ್ವ ಅದೇ ಸ್ವರೂಪ ಅದರದ್ದು. ಅದೇನಿದೆ ತದೀಯ ವಿಷಯ, ವೇದಾಂತ ವಿಷಯಾದಿ ಅಂದ್ರೆ ಅನುಬಂಧ ಚತುಷ್ಟಯ, ವಿಷಯ, ಪ್ರಯೋಜನ, ಅಧಿಕಾರಿ ಮತ್ತೆ ಇದು ಏನು ಸಂಬಂಧ. ವೇದಾಂತದಲ್ಲಿ ಏನಿದೆ ಇದರಲ್ಲಿ ಏನಿರುತ್ತೆ ಅದೇ ಇರುತ್ತೆ. ಯಾವುದು ವೇದಾಂತದಲ್ಲಿ ವಿಷಯಾದಿ ಅನುಬಂಧ ಚತುಷ್ಟಯ ಏನಿದೆ ಅದರ ಸಾರಭೂತ ದಕ್ಷಿಣಾಮೂರ್ತಿ ಸ್ತೋತ್ರ ತದೀಯ. ಆದ್ರಿಂದ ಅದರದ್ದು ವಿಷಯಾದಿ ಅನುಬಂಧ ಚತುಷ್ಟಯ ಯಾವುದಿರುತ್ತೆ ತದೀಯ ಇರುತ್ತೆ. ಅಂದ್ರೆ ವೇದಾಂತದಲ್ಲಿ ಏನಿದೆ ಅದೇ ಈ ಸಾರಭೂತದಲ್ಲೂ ಅದೇ ಇದೆ. ಆದ್ರಿಂದ ಏವ ತದ್ವತ್ತ ಸಿದ್ಧಿ ಅಂದ್ರೆ ಅದೇ ವೇದಾಂತದಲ್ಲಿ ಏನೇನು ವಿಷಯಾದಿ ಇದೆ ಅದೇ ಇದರಲ್ಲೂ ಇದೆ ಅಂತ ತದ್ವತ್ತ ಸಿದ್ಧಿ ಆಗೋಯ್ತು. ಇದು ತದ್ವತ್ತ ಅಂದ್ರೆ
ವಿಷಯಾದಿವತ್ ವಿಷಯಾದಿವತ್ ಏನು ದಕ್ಷಿಣಾಮೂರ್ತಿ ಸ್ತೋತ್ರ. ಯಾಕೆ? ಬಿಕಾಸ್ ಇಟ್ ಇಸ್ ವೇದಾಂತ ಸಾರಭೂತಂ. ವೇದಾಂತ ಸಾರಭೂತಿ ಇದೆ. ಆದ್ರಿಂದ ದಕ್ಷಿಣಾಮೂರ್ತಿ ಸ್ತೋತ್ರದ್ದು ವಿಷಯಾದಿ ಅನುಬಂಧ ಚತುಷ್ಟ ಏನಿದೆ ಅಂತ ಕೇಳಿದ್ರೆ ಏನ್ ಹೇಳೋದು? ಅದೇ ಇದೆ ವೇದಾಂತ ಸಾರ ಅಂತ ವೇದಾಂತದಲ್ಲಿ ಇದೆ, ಅದೇ ಇದೆ ಇಲ್ಲಿ. ಆದ್ರಿಂದ ತದ್ವತ್ತ ಸಿದ್ಧಿಂ ಅಭಿಪ್ರೇತ್ಯ ಆದವು ಮುಂಚೆ ಏನ್ ಮಾಡ್ತಾರೆ ಹೇಳ್ತಾರೆ, ಪ್ರತೀಚಃ ಸಕಲ ಜಗದ್ ಅಧಿಷ್ಠಾನತ್ವೇನ. ಪ್ರತೀಚ ಅಂದ್ರೆ ಪ್ರತ್ಯೇಗಾತ್ಮ. ಪ್ರತ್ಯೇಗಾತ್ಮ ಎಲ್ಲ ನಾವು ಚಿನ್ಮುದ್ರದಿಂದ ನಾವು ಅವತ್ತು ನೋಡಿದ್ವಿ. ಅದೇ ಆ ಆತ್ಮ ಜೀವಾತ್ಮ ಏನಿದ್ದಾನೆ ಸಕಲ ಜಗದ ಅಧಿಷ್ಠಾನ ಇದ್ದಾನೆ, ಎಲ್ಲ ಪ್ರಪಂಚಕ್ಕೆ ಅಧಿಷ್ಠಾನ. ಸ್ವಪ್ನ ಪ್ರಪಂಚಕ್ಕೆ ಹೇಗೆ ಅಧಿಷ್ಠಾನ ಇರ್ತಾನೆ ಸ್ವಪ್ನ ದೃಷ್ಟ, ಹಾಗೆಯೇ ಇವನು ಇಡೀ ಪ್ರಪಂಚ ನೋಡೋವನು ದೃಷ್ಟಿ ಸೃಷ್ಟಿವಾದ. ಅದೇ ಇದು ಈ ಗ್ರಂಥ ಶುದ್ಧ ದೃಷ್ಟಿ ಸೃಷ್ಟಿವಾದ. ಮೊದಲಿನ ಶ್ಲೋಕ ಅಂತೂ ಪೂರ್ತಿ ದೃಷ್ಟಿ ಸೃಷ್ಟಿವಾದ ಇದೆ. ಹೇಳ್ತಾರೆ ಏನು? ಪ್ರತೀಚಃ ಸಕಲ ಜಗದ್ ಅಧಿಷ್ಠಾನತ್ವೇನ ಪರಮೇಶ್ವರತಾನ್ ದರ್ಶಯನ್. ದರ್ಶಯನ್ ಕಹ ಭಾಷ್ಯಕಾರ. ದರ್ಶಯನದಲ್ಲೂ ನಿಜ ಅಂತ ಮಾಡಿದ್ದಾರೆ. ತೋರಿಸುವವನು, ತೋರಿಸ್ತಾ ಇದ್ದವನು. ಅದು ಶತರಂತು ದರ್ಶಯನ್ ಅಂದ್ರೆ ತೋರಿಸ್ತಾ ಏನ್ ಮಾಡ್ತಾರೆ ಅವರು? ಏನ್ ತೋರಿಸ್ತಾರೆ? ಪರಮೇಶ್ವರತಾಂ. ಪರಮೇಶ್ವರತ ಅಂದ್ರೆ ಪರಮೇಶ್ವರ ಭಾವ. ಯಾರದು? ಪ್ರತೀಚ, ಪ್ರತ್ಯೇಗಾತ್ಮ ಪರಮೇಶ್ವರ ಇದ್ದಾನೆ. ಬಟ್ ಇಲ್ಲೊಂದು ಅಂಶ, ಇಲ್ಲಿ ಪರಮೇಶ್ವರ ಪದ ಏನಕ್ಕೆ ಉಪಯೋಗಿಸಿದ್ದಾರೆ ಅಂತ ಅಲ್ಲಿ ಮುಂದೆ ಹೇಳಿರೋದು ಭೋಕ್ತಕ್ಕೆ ಪದ, ಭೋಕ್ತ ಪದ ಇಸ್ ಪರಮೇಶ್ವರ. ಇಲ್ಲಿ ಭೋಕ್ತ ಪದ ಅಲ್ಲ, ಭೋಗ ಪದ. ಭೋಕ್ತ ನೋಡಿ, ಭೋಕ್ತ ಜೀವ, ಭೋಗ್ಯ ಜಗತ್ತು, ಭೋಗಪ್ರದ ಪರಮೇಶ್ವರ ಮತ್ತೆ ಮೋಕ್ಷಪ್ರದ ಗುರು. ಇವರಲ್ಲಿ ಎಲ್ಲರೂ ಅತ್ಯಂತ ಅಭೇದ ಅಂದ್ರೆ ಒಬ್ಬರೇ ಒಂದೇ ಇದ್ದಾನೆ ಅಂತ. ಒಂದೇ ಆತ್ಮ ಏನಂದ್ರೆ ಆತಲೋಕೆ. ಬಟ್ ಇಲ್ಲಿ ಪರಮೇಶ್ವರ ಅಂತ ಪದ ಏನಕ್ಕೆ ಉಪಯೋಗಿಸಿದ್ದಾರೆ ಅಂತ? ಪರಮೇಶ್ವರ ಅಂದ್ರೆ ಮುಂಚೆ ಹೇಳಿರೋ ಈಗ ನೋಡಿ, ಈಗ ಮುಂಚಿನ ಪದ ನೋಡಿ, ಭೋಕ್ತಾ ಜೀವ ಅದು ಬಿಟ್ಬಿಡಿ. ಪರಮೇಶ್ವರ ಯಾಕೆಂದ್ರೆ ಇಲ್ಲಿ ಪ್ರತೀಚ ಅಂದ್ರೆ ಭೋಕ್ತಾ ಜೀವ. ನೋಡಿ, ಭೋಕ್ತಾ ಜೀವ ಅಂತ ಹೇಳಿಲ್ಲ. ಈ ಪ್ರತೀಚ ಅಂದ್ರೆ ಭೋಕ್ತಾ ಜೀವ ಅಲ್ಲ, ಭೋಕ್ತಾ ಜೀವ ಅಲ್ಲ. ಪ್ರತೀಚ ಅಂದ್ರೆ ಭೋಕ್ತ ಅಂದ್ರೆ ಆ ಮೂರು ಶರೀರಕ್ಕೆ ಸೇರಿದವನು. ಚಿನ್ಮುದ್ರದಲ್ಲಿ ಹೊರಗೆ ಬಂದಿದ್ರೆ ಅವನು ಪ್ರತೀಚ. ಆ ಪ್ರತ್ಯೇಗಾತ್ಮ ಯಾವತ್ತು ಭೋಕ್ತಾ ಜೀವ ಅಂತ ಇಲ್ಲ, ಜೀವಾತ್ಮ ಅದ್ರ ಭೋಕ್ತಾ ಅಲ್ಲ. ಅವತ್ತು ಶರೀರ ತ್ರಯದಿಂದ ನೀವು ಭಾಗತ್ಯಾಗ ಲಕ್ಷಣದಲ್ಲಿ ತೊಂಪದದ್ದು ಲಕ್ಷ್ಯಾರ್ಥ ತಗೊಂಡಿದ್ರೆ, ಇದು ವಾಚ್ಯಾರ್ಥದಲ್ಲಿ ಭೋಕ್ತಾ ಜೀವ, ಲಕ್ಷ್ಯಾರ್ಥದಲ್ಲಿ ಏನು ಪ್ರತೀಚ. ಅಲ್ಲಿ ಪರಮೇಶ್ವರ ಭೋಗಪ್ರದ ವಾಚ್ಯಾರ್ಥ. ಭೋಗಪದ ಅಂದ್ರೆ ಭೋಗ ಅಂದ್ರೆ ಸಿಕ್ಕದೆಲ್ಲ ಕೊಡಲ್ಲ ಅವನು, ಬೇಕಾದೆಲ್ಲ ಕೊಡಲ್ಲ. ಏನೋ ಅದಕ್ಕೆ ಸಾಧನೆ ಮಾಡಬೇಕು, ಏನೋ ಕರ್ಮ ಮಾಡಬೇಕು, ಕರ್ಮ ಫಲದಾತ ಅಲ್ಲ ಅವನು. ಆದ್ರಿಂದ ಅವನು ಅದು ಪರಮೇಶ್ವರ ಯಾರು? ಅವನು ಕರ್ಮಫಲದಾತ ಆಗಿದ್ದವನು. ಅದು ವಾಚ್ಯಾರ್ಥ, ಜಗತ್ಸೃಷ್ಟ. ಇಲ್ಲಿ ಏನು? ಇಲ್ಲಿ ಪರಮೇಶ್ವರತಾಂ, ಆ ಪರಮೇಶ್ವರದ್ದು ವಾಸ್ತವಿಕ ಏನಿದೆ ಅದು ಲಕ್ಷ್ಯಾರ್ಥ ಏನಿದೆ ಸಚ್ಚಿದಾನಂದ, ಅದು ಒಂದು. ಅದು ಹೆಂಗ್ ಗೊತ್ತಾಗೋದು? ಮುಂಚೆ ಪರಮೇಶ್ವರ ಶುರು ಮಾಡೋದೇನು? ಸಕಲ ಜಗದ ಅಧಿಷ್ಠಾನ. ಆದ್ರೂ ಪ್ರತೀಚ ಸಕಲ ಜಗದ ಅಧಿಷ್ಠಾನತ್ತೇನು. ಈಗ ನೀವು ಪರಮೇಶ್ವರ ಜಗದ ಅಧಿಷ್ಠಾನ ಅಂತ ಹೇಳಿದ್ರೆ ನನ್ಗೆ ಗೊತ್ತಪ್ಪ ಹೇಳಿದ್ರೆ ಸ್ತೋತ್ರದಿಂದ ಏನ್ ಸಿಗ್ತಾ ಇದೆ? ಇಲ್ಲ, ಸ್ತೋತ್ರದಲ್ಲಿ ಪ್ರತೀಚ ಸಕಲ ಜಗದ ಅಧಿಷ್ಠಾನತ್ವೇನ. ಆ ನಿಮ್ಗೆ ಏನು ಗೊತ್ತಾಗಿದೆ ಹೇಳೋದು, ನೀವು ಏನು ಕಲಿಸಿದ ಪುರಾಣದನ್ನೆಲ್ಲ ನೋಡಿದ್ದು, ಆ ಭಗವಂತ ಪರಮೇಶ್ವರ ಏನು ಜಗದ ಅಧಿಷ್ಠಾನ. ಇಲ್ಲಿ ಏನ್ ಮಾಡ್ತಾರೆ? ಆದವು ಮುಂಚೆನೇ ಏನ್ ಮಾಡ್ತಾರೆ? ಪ್ರತೀಚ ಸಕಲ ಜಗದ ಅಧಿಷ್ಠಾನತ್ವೇನ. ಆ ಪ್ರತ್ಯೇಗಾತ್ಮವೇ ಜಗದ ಅಧಿಷ್ಠಾನ ಅಂತ ತೋರಿಸ್ಕೊಡ್ತಾರೆ. ಅದು ಮಾಡ್ಕೊಂಡು ಏನಾಗುತ್ತೆ? ಅವನು ಪರಮೇಶ್ವರ ಆಗ್ಬಿಟ್ಟ. ಹಾಗಿದ್ರೆ ಪರಮೇಶ್ವರ ತಮ್ಮ ದರ್ಶನ ಹಂಗೆ ತೋರಿಸ್ತಾನೆ. ಆದವು ಮುಂಚೆನೆ ಏನ್ ಮಾಡ್ತಾರೆ? ದಕ್ಷಿಣಾಶ ಮುಖಂ ಪರಮೇಶ್ವರಂ ಮನಸಾ ಪೂಜಯತಿ. ಮನಸಾ ಪೂಜಯತಿ ಅದು ತೋರಿಸ್ತಾನೆ ಪೂಜೆ ಮಾಡ್ತಾರೆ. ಅದು ತೋರಿಸ್ತಾ ಅಂದ್ರೆ ಏನು? ಇದು ವಿಷಯಾದಿ ಸಿದ್ಧಿ ಆಗೋಯ್ತು. ಯಾಕೆಂದ್ರೆ ಐಕ್ಯನೇ ಇದು ವಿಷಯ. ಆದ್ರೆ ಆದಿಪದ ಅದು ಅನುಬಂಧ ಚತುಷ್ಟ ಹೆಂಗ್ ಬಂತು? ಈ ಶ್ಲೋಕದಲ್ಲಿ ಮಂಗಲಾಚರಣದಲ್ಲೇ ಅನುಬಂಧ ಚತುಷ್ಟಯ ಬಂತು. ಹೇಗೆ? ಮುಂಚೆನೇ ಆ ಶ್ಲೋಕದಲ್ಲಿ ಏನ್ ಮಾಡ್ತಾರೆ? ಪೂಜೆ ಮಾಡುವಾಗ ಪರಮೇಶ್ವರಂ ಮನಸಾ ಪೂಜೆತಿ, ಮನಸ್ಸಿಂದ ಮಾನಸಿಕ ಪೂಜೆ ಮಾಡ್ತಾರೆ. ಆ ಪೂಜೆನಲ್ಲಿ ವಿಷಯನೂ ಹೇಳ್ತಾರೆ, ನಿಮ್ಗೆ ಪ್ರಯೋಜನವೂ ಹೇಳ್ತಾರೆ. ಹೇಗೆ? ಪ್ರತ್ಯೇಗಾತ್ಮ ಯಾರಿದ್ದಾನೆ ಅವನು ಸಕಲ ಜಗದ ಅಧಿಷ್ಠಾನ. ಆದ್ರಿಂದ ಏನು? ಪರಮೇಶ್ವರ ಸಕಲ ಅಧಿಷ್ಠಾನ, ಇವನು ಸಕಲ ಅಧಿಷ್ಠಾನ ಹೇಳಿದ್ರೆ ಎರಡಾಗ್ಲಿಕ್ಕೆ ಸಾಧ್ಯ ಇಲ್ಲ, ಇಬ್ರು ಒಂದೇ ಅಂತ. ಅದೇ ವಿಷಯ, ಐಕ್ಯ ವಿಷಯ, ಅಭೇದ. ಜೀವ ಈಶ್ವರ, ಪ್ರತ್ಯೇಗಾತ್ಮ ಮತ್ತೆ ಪರಮೇಶ್ವರ ಒಂದೇ ಅಂತ ಅದು ವಿಷಯ. ಆಮೇಲೆ ವಿಷಯ ನಂತರ ಪ್ರಯೋಜನ ಇರೋದ್ರಿಂದ ಮೋಕ್ಷ ಸಿಗುತ್ತೆ ಅಂತ.
ಅದು ಹೇಗೆ ಮುಂದೆ ಹೇಳ್ತಾರೆ, ಅದು ಹೇಗಾಗುತ್ತೆ ಅನುಬಂಧ ಚತುಷ್ಟಯ. ಹಾಗೆ ಮತ್ತೇನು ಅದರಲ್ಲಿ ಅಧಿಕಾರಿ ಯಾರು, ಯಾರಿಗೆ ಮೋಕ್ಷ ಬೇಕೋ ಅವನ ಅಧಿಕಾರಿ. ಐಕ್ಯ ಜ್ಞಾನ, ಅದಕ್ಕೆ ವಿಷಯ, ಪ್ರಯೋಜನ, ಮೋಕ್ಷ ಸಿಗುತ್ತೆ. ಇದು ಮೂರಾಯ್ತು. ಸಂಬಂಧ, ಅವರಲ್ಲಿ ಸಂಬಂಧ ಇದೆ. ಇವನಿಗೆ ನಾನು ಭಿನ್ನ ಅಂತ ಇದ್ದೇನೆ, ನನಗೆ ನಿತ್ಯ ಮೋಕ್ಷ ಸಿಗೋದು, ನಿತ್ಯ ಅಂತೂ ಕರ್ಮದಿಂದ ಸಿಗಲ್ಲ. ಆದ್ರಿಂದ ಇದು ಜ್ಞಾನದಿಂದ ಸಿಗುದು. ಇದು ಜ್ಞಾನನೇ ಹೇಳ್ಕೊಡ್ತಾ ಇದ್ದಾರೆ. ಐಕ್ಯ ಅಂದ್ರೆ ಜ್ಞಾನ ಕೊಡ್ತಾ ಇದ್ದಾರೆ. ಜ್ಞಾನ ಕೊಡ್ತಾ ಇದ್ದಾರೆ ಪ್ರತಿಪಾದಕ ಪ್ರತಿಪಾದ್ಯ ಸಂಬಂಧ ಆಗುತ್ತೆ. ಅಂದ್ರೆ ಇದರಿಂದ ಐಕ್ಯ ಪ್ರತಿಪಾದನೆ ಮಾಡ್ತಾರೆ ಸ್ತೋತ್ರದಿಂದ. ಮತ್ತೆ ಪ್ರತಿಪಾದಕ ಅಧಿಕಾರಿ, ಪ್ರತಿಪಾದಕ ಪ್ರತಿಪಾದಕ ಸ್ತೋತ್ರ, ಮತ್ತೆ ಪ್ರತಿಪಾದ್ಯ ವಿಷಯ ಐಕ್ಯ. ಅದರಿಂದ ಅದು ಸಂಬಂಧ ಆಯಿತು. ಹಾಗೆ ಮನಸಾ ಪೂಜೆ. ಇದು ಒಂದು ಶ್ಲೋಕ ಮೇಲ್ ಮಾಡೋಣ. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯಾ ಬಹಿರಿಭೂತಭೂತಂ ಯಥಾ ನಿದ್ರಯಾ ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಶ್ರೀ ದಕ್ಷಿಣಾಮೂರ್ತಯೇ. ಏನಂತಾರೆ? ವಿಶ್ವಂ. ವಿಶ್ವಂ ಇದೇನು ಹೇಳ್ತಾರೆ? ಮುಂಚೆ ಪಶ್ಯನ್, ಅಲ್ಲಿ ಇದು ಕರ್ತೃಪದ ಆಗಿರೋದ್ರಲ್ಲಿ ಅದು ಕೃದಂತ. ಕೃದಂತ ಅಂದ್ರೆ ಕ್ರಿಯಾನು ಇದೆ. ಪಶ್ಯನ್ ಅಂದ್ರೆ ನೋಡೋವನು. ಯಾರಿದ್ದಾನೆ? ನೋಡೋವನಂದ್ರೆ ನೋಡುವವನೇನೆ ಶತ್ರಂತ ವರ್ತಮಾನ ಕಾಲ ನೋಡ್ತಾ ಇದ್ದಾಗ ಏನು? ವಿಶ್ವಂ ನೋಡ್ತಾ ಇದ್ದವನು. ಏನು? ಕಿಂ ಪಶ್ಯನ್ ವಿಶ್ವಂ. ಅದೇನಿದೆ ಅದಕ್ಕೆ ವಿಶೇಷಣ? ವಿಶ್ವವನ್ನು ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ. ದರ್ಪಣದಲ್ಲಿ ನೋಡುವಾಗ, ಈಗ ಹೋಗುವಾಗ ಅಂಗಡಿನಲ್ಲಿ ದರ್ಪಣ ಇದೆ ಅಂತ, ದರ್ಪಣ ನೋಡುವಾಗ ಏನ್ ಕಾಣುತ್ತೆ? ನನ್ನ ಮುಖ ಅಂತ ಕಾಣುತ್ತೆ. ಅದ್ರ ಮುಖ ಬಿಟ್ರೆ ಮತ್ತೇನ್ ಕಾಣುತ್ತೆ? ದರ್ಪಣದಲ್ಲಿ ಏನ್ ಕಾಣುತ್ತೆ? ಇಡೀ ದೃಶ್ಯಮಾನ ನಗರಿ, ಹಿಂದಿನ ನಗರಿ ಎಲ್ಲ ಕಾಣುತ್ತೆ. ಅದರ ತುಲ್ಯ ಇದೆ ಇದು ವಿಶ್ವ. ದರ್ಪಣದಲ್ಲಿ ಏನ್ ಕಾಣಿಸುತ್ತೆ ಅದರ ತುಲ್ಯ ಇದೆ ಅಂತ ಹೇಳ್ತಾರೆ. ನಿಜಾಂತರ್ಗತಂ, ಎಲ್ಲಿದೆ ಅದು? ನಿಜ. ನಿಜ ಅಂದ್ರೆ ನಿತ್ಯತ್ವಿನ. ಎಲ್ಲಿದೆ? ಅಂತರ್ಗತಂ ಇದೆ ಅದು. ನಿಜವಾಗೂ ಮನಸ್ಸೆಯ ದರ್ಪಣ ಆಯ್ಕೊಂಡಿದೆ, ಅದರಲ್ಲಿ ಎಲ್ಲದೂ ಕಾಣ್ತಾ ಇದೆ. ನಿಜಾಂತರ್ಗತಂ, ಹೊರಗಿಲ್ಲ ಪ್ರಪಂಚ. ನಿಜಾಂತರ್ಗತಂ ಅಂತ ವಿಶ್ವ ಇದು ಒಳಗೆ ಇದೆ. ಅಂದ್ರೆ ಅದು ನೋಡ್ತಾ ಪಶ್ಯನ್ ನಿಜತ್ವೇನ ಅಂತರ್ಗತಂ ಪಶ್ಯನ್ ಅಂತ ವಿಶ್ವಂ ಪಶ್ಯನ್. ಎಲ್ಲಿ ಹೇಳ್ತಾರೆ? ಆತ್ಮನಿ. ಅದು ಎಲ್ಲಿ? ನನ್ನಲ್ಲೇ ನೋಡ್ತಾನೆ. ಮಾಯೆಯ. ಹೇಗೆ? ಆತ್ಮದಲ್ಲಿ ಹೇಗೆ ನೋಡ್ತಾನೆ? ಸ್ವಂತದಲ್ಲಿ, ನನ್ನಲ್ಲಿ, ನನ್ನ ಸ್ವರೂಪದಲ್ಲಿ ಏನು ಕಾಣ್ತಾ ಇದೆ ಪ್ರಪಂಚ. ದರ್ಪಣದಲ್ಲಿ ಕಂಡಂಗೆ ಹೇಳ್ತಾರೆ ಮಾಯೆಯ. ಅದು ಹೇತು. ಮಾಯಾ ಇದೆ. ಜಾದೂ ನಗರಿ ತರ. ಅದು ಜಾದೂ ನಗರಿ ಇದರಲ್ಲಿ ಕಾಣ್ತಾ ಇದೆ, ಒಳಗೆ ಕಾಣ್ತಾ ಇದೆ. ಎಲ್ಲಿ ಕಾಣ್ತಾ ಇದೆ? ಅದ್ರ ಒಳಗೆ ಕಾಣ್ತಾ ಇಲ್ಲ. ನಿಜಾಂತರ್ಗತ ಹೇಳ್ತೀರಿ ನೀವು. ನನಗೆ ಒಳಗಿದ್ರೆ ಒಳಗೆ ಯಾಕೆ ಕಾಣ್ತಾ ಇಲ್ಲ? ಒಳಗಿದ್ರೆ ಒಳಗೆ ಕಾಣ್ಬೇಕಲ್ಲ. ನನ್ನ ಮನಸ್ಸು ಒಳಗಿದೆ, ಒಳಗೆ ಕಾಣುತ್ತೆ. ನನ್ನ ವಿಚಾರ ಎಲ್ಲ ಒಳಗೆ ನಡೀತಾ ಇದೆ. ಹೊರಗೆ ಯಾಕೆ ಕಾಣ್ತಾ ಇದೆ? ಹೇಳ್ತಾರೆ ಬಹಿರ್ ಇವ ಉದ್ಭೂತಂ. ಹೊರಗಿಲ್ಲ, ಒಳಗಿದೆ. ಹೊರಗೆ ತರ ಕಾಣ್ತಾ ಇದೆ. ಇವ ಉದ್ಭೂತಂ, ಹೊರಗೆ ಬಂದಿದೆ ಅಂದ್ರೆ ಉತ್ಪನ್ನ ಆಗಿದೆ. ಅದರಿಂದ ದೃಷ್ಟಿ ಸೃಷ್ಟಿವಾದ ಇದ್ರು ಅಯ್ಯೋ ಇಲ್ಲ, ನಾನೇನು ದೃಷ್ಟಿ ಸೃಷ್ಟಿವಾದ ಅಲ್ಲ, ಸೃಷ್ಟಿ ದೃಷ್ಟಿವಾದ ಹೇಳ್ತಾರೆ. ಯಾಕೆ? ಹೊರಗಿದೆ ಅದು ಪ್ರಪಂಚ. ಅದಕ್ಕೆ ಹೇಳ್ತಾರೆ ಬಹಿರಿವ ಉದ್ಭೂತಂ. ಅದಕ್ಕೆ ಬೇರೆ ಕತೆ ಕೊಡ್ತಾರೆ. ಅಲ್ಲಿ ಹೀಗೆ ಪುರಾಣದಲ್ಲೆಲ್ಲ ಬರುತ್ತೆ, ಹಿಂಗ್ ಸೃಷ್ಟಿ ಆಯ್ತು, ಹಾಂಗ್ ಸೃಷ್ಟಿ ಆಯ್ತು. ಅಲ್ಲಿ ಮೇರು ಪರ್ವತದಲ್ಲಿ ಹತ್ರ ಕೂತ್ಕೊಂಡು ಬ್ರಹ್ಮ ಆಯ್ಕೊಂಡು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಅದೆಲ್ಲ ಹೇಳೋ ಕಥೆ ಏನು? ಬಹಿರಿವ ಉದ್ಭೂತ ಬಂದಿದೆಯಲ್ಲ ಕಥೆನಲ್ಲಿದೆ. ನಿಮ್ ಒಳಗೆ ಮನ್ಸಲ್ಲಿ ಹೆಂಗಿರುತ್ತೆ? ಬಹಿರಿವ ಅಂತ ಹೇಳ್ತಾರೆ. ಅದು ಮತ್ತೆ ಉದ್ಭೂತಂ ಹೇಳ್ತಾರೆ. ಬಹಿರ್ ಉದ್ಭೂತಮಿವ, ಹೊರಗೆ ಉತ್ಪನ್ನ ಆಗಿದೆ. ಆ ತರಾನೇ ಕಾಣಿಸ್ತಾ ಇದೆ. ಅದಕ್ಕೆ ಇವ ಕೊಟ್ಟಿದ್ದಾರೆ. ಹೇಗೆ? ಅಯ್ಯೋ ಹೇಗೆ ಸಾಧ್ಯಪ್ಪ? ಯಥಾ ನಿದ್ರಯ ತಥಾ. ಹೇಗೆ ನಿದ್ದೆನಲ್ಲಾಗುತ್ತೆ? ನಿದ್ದೆದಲ್ಲಿ ಸ್ವಪ್ನದಲ್ಲಿ ಆಗಲ್ವಾ? ಆವತ್ತೆಲ್ಲ ಹೊರಗಿದೆ ಪ್ರಪಂಚ. ಹೊರಗಿಲ್ಲ ಮನ್ಸಲ್ಲಿ, ಅದು ನಂಗೆ ಗೊತ್ತು ಅಂತ ಹೇಳ್ತಾರೆ. ಎದ್ದ ಮೇಲೆ ಗೊತ್ತಪ್ಪ, ಸ್ವಪ್ನದಲ್ಲಿ ಎಲ್ಲಿ ಗೊತ್ತು? ಸ್ವಪ್ನದಲ್ಲಿ ನೋಡುವಾಗ ಅದು ಸತ್ಯನೇ ಇದೆ. ಎಲ್ಲಿದೆ? ಮನಸ್ಸಲ್ಲಿದ್ರು ಎಲ್ಲಿದೆ? ಹೊರಗಿದ್ದಂಗೆ ಇದೆ. ಹೊರಗಿದ್ದಂಗೆ ಇದೆ ಅಲ್ಲ. ಅನುಭವ ಅಂತೂ ಹಂಗೆ ಇದೆ. ಸ್ವಪ್ನ ದೃಷ್ಟ ಆಗಿದೆ. ಎಚ್ಚರ ಆದ್ಮೇಲೆ ನಾನು ಹೇಳ್ತೇನೆ ಅಯ್ಯೋ ಮನ್ಸಲ್ಲಿತ್ತಪ್ಪ ಎಲ್ಲ ಆಟ, ಮನ್ಸಿನಾಟ. ಮನ್ಸಿನಾಟ ಹೌದಪ್ಪ. ಅದು ಅಲ್ಲ ಹೆಂಗಿದೆ? ಉದಾಹರಣೆಗೆ ಹಂಗೆ ಇಲ್ಲೂ ಇದೆ. ಆಯ್ತಪ್ಪ, ಹಂಗ್ ಮಾಡಿದವನು ಯಾರು? ಅವನು ಪಶ್ಯನ್ ಯಾರು ಅಂತ ಹೇಳ್ತಾರೆ. ಯಹ ಪಶ್ಯನ್ ಅವನೇ. ಅವನು ಯಾರು ನೋಡ್ತಾ ಇದ್ದಾನೆ ಅವನು. ಬಹಿರಿವರು ಉದ್ಭೂತಂ, ನೋಡ್ತಾ ಇದ್ದಾನೆ ಹೇಳಿದ್ದಾರೆ. ಮಾಯೆಯ ಸಾಕ್ಷಾತ್ ಕುರುತೆ. ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ ಅವನು. ಯಾರು? ಯಾವತ್ತು?
ಪ್ರಬೋಧ ಸಮಯ, ಪ್ರಬೋಧ ಸಮಯದಲ್ಲಿ ಎಚ್ಚರ ಆದಾಗ, ಇದು ಪ್ರಬೋಧ ಸಮಯ ಸ್ವಪ್ನ ಯಥಾ ನಿದ್ರಾವನ್ನು ಸ್ವಪ್ನದಿಂದ ಎದ್ದು ಬರುವಾಗ ಅವನು ಸಾಕ್ಷಾತ್ ಮಾಡ್ತಾನೆ, ಸಾಕ್ಷಾತ್ಕಾರ ಆಗುತ್ತೆ ಅವನಿಗೆ. ಅಯ್ಯೋ ಇದೆಲ್ಲ ಹೊರಗೆ ಇರಲೇ ಇಲ್ಲ, ಮನಸ್ಸಲ್ಲಿತ್ತು. ಹಾಗೆ ಇವನಿಗೆ ಪ್ರಬೋಧ ಅಂದ್ರೆ ಉದಾಹೃತದಲ್ಲಿ ಏನು, ಉದಾಹೃತದಲ್ಲಿ ಅವನು ಹೊರಗೆ ನೋಡ್ತಾ ಇದ್ದಾನೆ ಪ್ರಪಂಚ. ಪ್ರಬೋಧ ಅಂದ್ರೆ ಜ್ಞಾನಿ, ಪ್ರಬೋಧ ಅಂದ್ರೆ ಜ್ಞಾನ. ಅದು ಜ್ಞಾನ ಅಂದ್ರೆ ಪ್ರಕರ್ಷ ಬೋಧ ಆಗಿದ್ರೆ, ಜ್ಞಾನ ಆಗಿದ್ರೆ ಐಕ್ಯ ಜ್ಞಾನ. ಆ ಸಮಯದಲ್ಲಿ ಏನಾಗುತ್ತೆ, ಜ್ಞಾನ ಸಮಯದಲ್ಲಿ ಅದೇ ಸಾಕ್ಷಾತ್ ಕುರುತೆ. ಇಲ್ಲಿ ಕುರುತೆ, ಸಾಕ್ಷಾತ್ ಕುರುತೆ ಅಂತ ಕೊಟ್ಟಿದ್ದಾರೆ. ಸಾಕ್ಷಾತ್ ಕುರುತೆ ಅಂದ್ರೆ ಅವನು ಮಾಡ್ತಿದ್ದಾನೆ, ಪ್ರಯತ್ನ ಪಡ್ತಿದ್ದಾನೆ ಅಂತ. ಯಹ ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ ಪ್ರಬೋಧ ಸಮಯ. ಅಲ್ಲಿ ಏನ್ ಹೇಳಿದ್ದಾರೆ ಆದ್ರೂ, ಅದು ಯಾವ ಸಾಕ್ಷಾತ್ ಮಾಡ್ತಾನೆ ಅದು ಕೊಡ್ತಾರೆ. ಅದು ಕುರುತೆ ಅಂತ ಪದ ಕೊಟ್ಟಿದ್ದಾರೆ ಅಲ್ಲಿ. ಕುರುತೆ ನೋಡಿ, ಕರೋತಿ ಕೊಡಲಿಲ್ಲ, ಸಾಕ್ಷಾತ್ ಕರೋತಿ ಹೇಳಿಲ್ಲ, ಸಾಕ್ಷಾತ್ ಕುರುತೆ. ಕ್ರೂ ಶಬ್ದ ಎರಡು, ಕೃಂಜ್ಕರಣೆ. ಆ ಧಾತು ಉಭಯಪದಿ. ಉಭಯಪದಿದು ಯಾವತ್ತು ನೀವು ಆತ್ಮನೇ ಪದ ರೂಪ ತಗೊಳ್ಬೇಕು, ಯಾವತ್ತು ಪರಸ್ಮೈ ಪದ ರೂಪ ತಗೊಳ್ಬೇಕು. ಈಗ ಏನೋ ಪೂಜಾ ಕರ್ಮ ಮಾಡ್ತಾನೆ ಪುರೋಹಿತ, ಕ್ರೂ ಧಾತು ಏನ್ ಹೇಳ್ತಾನೆ ಅವನು, ಕರೋಮಿ ಕರಿಷ್ಯಾಮಿ ಹೇಳ್ತಾನೆ, ಮುಂದೆ ಮಾಡಿ ಕರಿಷ್ಯೇನು ಹೇಳ್ತಾನೆ. ಯಾವತ್ ಕರಿಷ್ಯಾಮಿ ಹೇಳ್ಬೇಕು, ಯಾವತ್ ಕರಿಷ್ಯ ಹೇಳ್ಬೇಕು. ಅವನು ಪುರೋಹಿತ ಒಂದು ನಿತ್ಯ ಕರ್ಮ ಮಾಡ್ತಾ ಇದ್ರೆ ಫಲ ಅವನಿಗೆ ಹೋಗುತ್ತೆ, ಅವನಿಗೆ ಹೋಗ್ಬೇಕು, ಬೇರೆಯವರಿಗೆ ಹೋಗಬಾರ್ದು. ಆವತ್ತೇನು ಕರಿಷ್ಯೆ, ಆತ್ಮನೇ ಪದ ನನಗೆ ಅಂತ ಮಾಡ್ತಾ ಇದ್ದೇನೆ. ಅದೇ ಆ ಧಾತುನೇ ಕರಿಷ್ಯಾಮಿ ಅವತ್ತು ಹೇಳ್ತಾನೆ, ಅವನು ಯಜಮಾನಿಗೆ ಅಂತ ಮಾಡ್ತಾ ಇದ್ದಾನೆ, ಬೇರೆಯವರಿಗೂ ಆಗಬೇಕು. ಅವತ್ತು ಬೇರೆಯವರಿಗೆ ಫಲ ಅವತ್ತು ಪರಸ್ಮೈ ಪದ ಪ್ರಯೋಗ. ಉಭಯಪದಿ ಇದ್ರೆ ಧಾತು, ಉಭಯಪದಿ ಧಾತು ಇದ್ರೆ ಆ ನಿಯಮ ಇದೆ ವ್ಯಾಕರಣದಲ್ಲಿ. ಇಲ್ಲಿ ಯಾಕೆ ಕುರುತೆ ಮಾಡಿದ್ದಾರೆ, ಆದ್ರಿಂದ ಇದ್ರೆ ಫಲನೂ ಅವನಿಗೆ ಹೋಗುತ್ತೆ. ಅವನು ನೋಡಿ, ಮುಂಚೆ ವಿಷ್ಣು ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ಪಶ್ಯನ್ ಅಂತ ಕೊಡಿದ್ದಾರೆ. ಪಶ್ಯನ್ ಅಂದ್ರೆ ಅವನ್ ಆ ಪರಮಾತ್ಮ ನೋಡ್ತಾ ಇದ್ದಾನೆ. ಯಾರು ಅಂತ ದಕ್ಷಿಣಾಮೂರ್ತಿ ಹೇಳ್ತಾನೆ. ಆಮೇಲೆ ಆ ದಕ್ಷಿಣಾಮೂರ್ತಿ ನೋಡ್ತಾ ಇದ್ದಾನೆ, ಅದೇ ಸೃಷ್ಟಿ ನೋಡುದು. ಪಶ್ಯನ್ ಬಹಿರಿವ ಒಳಗಿದೆ, ಅವನು ಹೊರಗೆ ನೋಡಿದ್ರೆ ಸೃಷ್ಟಿ ಆಗೋಯ್ತು. ಆ ಸೃಷ್ಟಿ ಆಗೋದು ಯಾರು, ದಕ್ಷಿಣಾಮೂರ್ತಿನೇ. ನಾವು ನೀವು ಮಾಡಿದ್ದಲ್ಲ. ಯಾರು ಮಾಡಿದ್ದು, ದಕ್ಷಿಣಾಮೂರ್ತಿಯೇ ಪರಮಾತ್ಮ ಮಾಡಿದ್ದಾನೆ. ಆದರೆ ಕುರುತೆದಿಂದ ತೋರಿಸ್ಕೊಡ್ತಾರೆ ಆತ್ಮನೇ ಪದ ಪ್ರಯೋಗದಿಂದ. ಯಾರವನು ಆಗಿದ್ದೆ, ಯಾರು ಹೊರಗೆ ನೋಡ್ತಾ ಇದ್ದಾನೆ, ಹೊರಗಿದ್ದಂಗೆ ಅವನಿಗೆ ಸಾಕ್ಷಾತ್ಕಾರ ಆಗ್ತದೆ. ಅವನಿಗೆ ಆ ಫಲ ಅವನಿಗೆ ಸಿಗಬೇಕು. ಯಾಕೆಂದ್ರೆ ಆತ್ಮನೇ ಪದಿ ಪ್ರಯೋಗ, ಆತ್ಮನೇ ಪದಂ ರೂಪ ಮಾಡಿದ್ದಾರೆ. ಆದ್ರಿಂದ ಫಲ ಬೇರೆಯವರಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಒಂದು ಏನೋ ಸೂಕ್ಷ್ಮ ಅಂಶ ಇಟ್ಟಿದ್ದಾರೆ ಅಲ್ಲಿ. ಈ ಟೀಕಾಕಾರ ಹೇಳಲ್ಲ ಇದು, ಅದು ಒಂದು ವಿಚಾರ. ಅದು ಮುಂಚೆ ಕಲಿಸುವಾಗ ಹೊಡೆದಿತ್ತು, ನಾನು ಅದು ಹೇಳಿದ್ದೆ. ಕುರುತೆ, ಸಾಕ್ಷಾತ್ ಕುರುತೆ ಅಂತ ಅಲ್ಲಿ ಆತ್ಮನೇ ಪದ ಪ್ರಯೋಗ ಮಾಡಿದೆ. ಯಾಕಂದ್ರೆ ಅವನು ಯಾರು ಸೃಷ್ಟಿ ಮಾಡಿದ್ರೆ ಅವನಿಗೆ ಮೋಕ್ಷ. ಸಾಕ್ಷಾತ್ ಪ್ರಬೋಧ ಸಮಯ, ಯಾವತ್ತು ಪ್ರಬೋಧ ಆದಾಗ. ಸ್ವಾತ್ಮಾನವೇ ಅದ್ವಯಂ ಸಾಕ್ಷಾತ್ ಕುರುತೆ. ಏನ್ ಸಾಕ್ಷಾತ್ಕಾರ ಮಾಡ್ತಾನೆ, ಯಾವ್ದ್ರದ್ದು, ಆತ್ಮನು. ಯಾರ್ದು ಆತ್ಮ, ಸ್ವಾತ್ಮಾನ. ಅಲ್ಲಿ ರಾಹು ಶಿರವ ಸೃಷ್ಟಿ ಸಸ್ಯ ಆತ್ಮ ಹೇಳುವುದು ಸ್ವಮೇವ ಆತ್ಮ ಏವ ಅದ್ವಯಂ. ಅದೇನಿದೆ, ಅದ್ವಯ ಇದೆ, ದ್ವಯ ಇಲ್ಲ ಅಲ್ಲಿ, ಬೇರೆ ಎರಡು ದ್ವಿತೀಯ ಇಲ್ಲ. ಅದ್ವಯಂ ಅದ್ವಯ ಇದೆ. ಅದೇ ದ್ವಿತೀಯದಲ್ಲಿ ಹೋಗಿದ್ರೆ, ದ್ವಿತೀಯ ಅಂದ್ರೆ ದ್ವಿತೀಯ ವಿಭಕ್ತಿಯಲ್ಲಿ ಹೋಗಿದ್ರೆ ಆತ್ಮಾನಂ ಆಗುತ್ತೆ. ಹಂಗೆ ಅದ್ವಯ ವಿಲ್ಬಿಕಂ ಅದ್ವಯಂ, ಅದ್ವಯಂ ಆಯ್ತು. ಆ ಸ್ವಾತ್ಮಾನಂ ಅದ್ವಯಂ ಇದೆ, ಎರಡನೇ ಆತ್ಮ ಇಲ್ಲ ಅಲ್ಲಿ, ಒಂದೇ ಆತ್ಮ ಇರೋದು. ಆ ಒಂದೇ ಆತ್ಮ ಯಾರೋ ಅವನು ಸೃಷ್ಟಿ ಮಾಡಿದ್ದಾನೆ. ಅಲ್ಲಿ ಬಹಿರಿವ ಉದ್ಭೂತಂ ಅಂತ ಸೃಷ್ಟಿ ಮಾಡಿದ್ದಾನೆ ಅಂತ ನೋಡುವವನು ಪಶ್ಯನ್, ಅದೇ ಸೃಷ್ಟಿ. ದೃಷ್ಟಿರೇವ ಸೃಷ್ಟಿ. ಅವನು ನೋಡುದೇ ಹೊರಗೆ ಕಾಣ್ತಾ ಇದ್ದಾಗೆ, ನೋಡುವಾಗೆ ಅದು ನೋಡ್ತಾನೆ ಹೊರಗಿದೆ, ಒಳಗಿದ್ದಾಗ ಹೊರಗಿದೆ. ಅವನೇ ಯಹ ಸಾಕ್ಷಾತ್ ಕುರುತೆ. ಯಹ ಅವನು ಯಾರು ಮಾಡಿದ್ದಾನೆ, ಯಹ ಪಶ್ಯನ್ ಸ ಸಾಕ್ಷಾತ್ ಕುರುತೆ. ಕಿಂ ಸಾಕ್ಷಾತ್ ಕುರುತೆ, ಕಂ ಸಾಕ್ಷಾತ್ ಕುರುತೆ, ಸ್ವಾತ್ಮಾನಂ ಅದ್ವಯಂ ಅಂತ ಅವನಿಗೆ ಅಲ್ಲೇ ಯಹ ಇದೆ. ಅದೇ ತತ್ಪದದ ಸಾಮಾನ್ಯೀಕರಣ ತಸ್ಮೈ. ಯಹ ಸಾಕ್ಷಾತ್ ಕುರುತೆ, ಯಹ ಪಶ್ಯನ್ ತಸ್ಮೈ. ಯಾರು ಅವನು, ಶ್ರೀ ಗುರುಮೂರ್ತಯೇ ತಸ್ಮೈ ಚತುರ್ಥಿನಲ್ಲಿ. ಇದಂ ನಮ ಅವ್ಯಯ ಇದೆ, ಅದಕ್ಕೆ ಚತುರ್ಥಿ. ಯಾರು ಇದಂ ಇದಂ ನಮ. ಈ ನಮ ಯಾವುದಿದೆ, ನಮಸ್ಕಾರ ಯಾರಿಗೆ, ಅದು ಆ ದಕ್ಷಿಣಾಮೂರ್ತಿಗೆ, ಅವನೇ ಗುರು. ಶ್ರೀ ಅದು ಸಾಮಾನ್ಯೀಕರಣ ಹಾಕಿದ್ದಾರೆ. ಶ್ರೀ ಗುರುಮೂರ್ತಿಗೆ ಅವನೇ ದಕ್ಷಿಣಾಮೂರ್ತಿ, ಹಂಗ ಹೇಳಿದ್ದಾರೆ ಇಲ್ಲಿ.
ವಿಶ್ವಂ ಅರ್ಥ ಕೊಡ್ತಾರೆ. ವಿಶ್ವಂ ಅಂದ್ರೆ ಏನು? ಟೀಕಾಕಾರ ಇವರು ವ್ಯಾಖ್ಯಾನಕಾರ ಹೇಳ್ತಾರೆ, ವಿಶ್ವಂ ಅಂದ್ರೆ ಏನು? ವಿವಿಧ ಪ್ರತ್ಯಯ ಗಮ್ಯಂ. ವಿವಿಧ ಪ್ರತ್ಯಯ ಗಮ್ಯ, ಬೇರೆ ಬೇರೆ ವಿವಿಧ ಭಿನ್ನ ಭಿನ್ನ ಪ್ರತ್ಯಯ ಅಂದ್ರೆ ಭಿನ್ನ ಭಿನ್ನ ಬೋಧ ಆಗುತ್ತೆ ಮನಸ್ಸಿನಲ್ಲಿ. ಪ್ರತ್ಯಯ ಅಂದ್ರೆ ವೃತ್ತಿ. ಏನು ವಿಚಿತ್ರ ಇದೆ ಸೃಷ್ಟಿ. ವಿವಿಧ ಅಂದ್ರೆ ವಿಚಿತ್ರ ಸೃಷ್ಟಿ ಇದೆ. ಆ ಅಂತ ವಿಶ್ವ ಹೆಂಗ್ ಗೊತ್ತ? ವಿವಿಧ ಪ್ರತ್ಯಯ ಗಮ್ಯಂ. ವಿಶ್ವ ಹೆಂಗ್ ಗೊತ್ತಾಗೋದು? ವಿಶ್ವ ಅಂತ ಯಾಕೆ ಹೇಳ್ತಾರೆ? ಯಾಕಂದ್ರೆ ವಿವಿಧ ಪ್ರತ್ಯಯ ಗೊತ್ತಾಗೋದು, ಬೇರೆ ಬೇರೆ ಬೋಧ ಆಗುತ್ತೆ. ಏನೇನು ವಿಚಿತ್ರ ಮುಗಿಯಲ್ಲ. ಎವರ್ ಎಕ್ಸ್ಪಾಂಡಿಂಗ್ ಯೂನಿವರ್ಸ್ ಅಂತ ಆ ತರ ಇದೆ. ಅಂತ ಪ್ರಪಂಚ, ಅದೇ ವಿಶ್ವ ಅಂತ ಹೇಳ್ತಾರೆ. ಏನು ಅದು? ವಿಯದಾದಿ ಹೇಳ್ತಾರೆ. ವಿಯದ್ ಅಂದ್ರೆ ಆಕಾಶ, ಆಕಾಶಾದಿ ಸೃಷ್ಟಿ. ಸರ್ವಮಿದಂ ಜಗತ್. ಏದು ವಿಶ್ವ ಅಂದ್ರೆ ಸರ್ವಮಿದಂ ಜಗತ್ ಅಂತ ಹೇಳ್ತಾರೆ. ಪೂರ್ತಿ ಇದಂ ಜಗತ್ ಅಂದ್ರೆ ಇದಮ್ದಿನ ಪ್ರತ್ಯಕ್ಷ ಕಾಣೋದು, ಪ್ರತ್ಯಕ್ಷ ಕಾಣೋದು, ಕೇಳುದು ಅಂತ ಅಂತ ಕೇಳಲಿಕ್ಕೆ ಬರೋದು ಅಂತ ಅಂತ ಜಗತ್ತು. ಈಗ ನಿಜಾಂತರ್ಗತಂ ಅಂತ ಹೇಳಿದ್ರೆ ನಿಜಾಂತರ ನಿಜಂ ಅಂದ್ರೆ ಸ್ವೀಯಂ, ಸ್ವೀಯಂ ಅಂತ ಹೇಳ್ತಾರೆ. ಅಂದ್ರೆ ನಿಜಂ ನಿತ್ಯ, ನನ್ನ ನಿತ್ಯತ್ವೇನ ಏನಿದೆ ಅದರ ನಿಜ ಸತ್ಯ. ಸ್ವೀಯಂ ಸತ್ಯ. ಅದು ಅಂತಹ ಅಂತ ಅಂದ್ರೇನು? ಮಧ್ಯಂ. ನಿಜಾಂತರ್ಗತಂ, ಅಂತರ್ಗತಂ ಅಂದ್ರೆ ಅಂತ ಮಧ್ಯಂ ಗತಂ. ಗತಂ ಅಂದ್ರೆ ಪ್ರಾಪ್ತಂ. ಯಾವತ್ತೂ ನನಗೆ ನನ್ನಲ್ಲೇ ಸಿಗ್ತಾರೆ. ಸ್ವೀಯಂ ನಂದೇ ಇದೆ. ಸ್ವೀಯಂ ಅಂದ್ರೆ ಹೇಳ್ತಾರೆ. ಸ್ವೀಯಂ ಅಂದ್ರೆ ಏನು? ನಂದಿರೋದು ನನಗೆ ಸ್ವೀಯಂ. ಆದ್ರೆ ನಿಜಂ ಅಂದ್ರೆ ಏನು? ನನಗೆ ಯಾವತ್ತು ಸಿಗುತ್ತೆ ಅದು ನಿತ್ಯ ಅಲ್ವಾ? ನಂದೇ ಇದ್ದದ್ದು ನಿತ್ಯ, ನಂದು. ಮತ್ತೆ ಅದಕ್ಕೆ ನಿಜ ಅಂತ ಹೇಳ. ನಿಜ ಅಂದ್ರೆ ಇದು ನಂದು. ಸ್ವೀಯಂ ಅಂದ್ರೆ ಆ ಸ್ವೀಯ ಶಬ್ದ ಏನು ಹೇಳಿದ್ದಾರೆ? ಏನು? ನನ್ನ ಅಂತಃಕರಣದಲ್ಲಿ ಇದೆ ಅದು. ನನ್ನ ಅಂತಃಕರಣ ಅಂತ ಹೇಳಿದ್ರೆ ಅಂತ ಇದೆ. ಅಂತಃಕರಣ ಅಂತ ಹೇಳಿಲ್ಲ ಅವರು, ಅಂತ ಅಂತ ಹೇಳಿದ್ದಾರೆ. ನನ್ನೊಳಗೆ ಇದೆ ಅಂತ. ಅಲ್ಲಿ ಆತ್ಮನಿ ಅಂತ ಹೇಳಿದ್ದಾರೆ. ನನ್ನೊಳಗೆ ಇದೆ, ನನ್ನೊಳಗೆ. ಅದಕ್ಕೆ ನಿಜಂ ಅಂತ ಹೇಳೋದು ನನ್ನೊಳಗೆ. ಸ್ವೀಯಂ ನಂದೇನಿದೆ, ನನ್ನಂತ ಸ್ವೀಯಂ ಅಂತ ಏನಿದೆ ಅಲ್ಲೇ ಪ್ರಾಪ್ತ ಆಗಿದೆ. ಅದು ಹೊರಗಿಲ್ಲ, ಹೊರಗಿಲ್ಲ ಅದು. ಅದೇನು ಅದಕ್ಕೆ ಹೇಳಿದರೆ ಅದರ ಅರ್ಥ ಏನು? ಅಯ್ಯೋ ಇಷ್ಟ ಶಬ್ದ ಅರ್ಥ ಹೇಳ್ತಿದ್ರು ಒಂದೊಂದೇ. ಅದ್ರ ಪೂರ್ತಿ ನಿಜಾಂತರ್ಗತವಾದ ಅರ್ಥ ಏನು ಹೇಳ್ತಾರೆ? ಪ್ರತ್ಯಕ್ ಸ್ವರೂಪೇ ಸ್ಥಿತಮಿತಿ ಯಾವತ್ತು. ಪ್ರತ್ಯಕ್ ಸ್ವರೂಪ ನಂದು ಯಾವುದಿದೆ ಆತ್ಮ, ಅದರೊಳಗೆ ಇದೆ ಇದು ವಿಶ್ವಂ. ಮತ್ತೆ ಬೇರೆ ಕಡೆ ಎಲ್ಲೂ ಇಲ್ಲ. ಆತ್ಮನಲ್ಲೇ ಇದೆ, ಹೊರಗೆ ಕಾಣ್ತಾ ಇದೆ ಅಷ್ಟೇ. ಸ್ಥಿತಮಿತಿ ಯಾವತ್ತು. ಎಲ್ಲಿ ಸ್ಥಿತಮಿತಿ ಅಲ್ಲ, ಪ್ರತ್ಯಕ್ ಸ್ವರೂಪೇ ಸ್ಥಿತಮಿತಿ ಯಾವತ್ತು. ಪ್ರತ್ಯಕ್ ಸ್ವರೂಪದಲ್ಲೇ ಇದೆ. ಕಿಂ ಸ್ಥಿತಂ ವಿಶ್ವಂ ಸ್ಥಿತಂ. ಅಂದ್ರೆ ಹೇಳ್ತಾರೆ ಒಳಗೆ ಎಲ್ಲಿದೆ? ನನ್ನೊಳಗೆ ಇದೆ. ಮನಸ್ಸಿಲ್ಲ ಅಂತ ಪ್ರಯೋಗ ಮಾಡಿಲ್ಲ ಅವರು. ಅಂತಸ್ಥಿತಂ, ಅಂತಃಕರಣ ಅಂತ ಹೇಳಿಲ್ಲ. ಅಂತಃಕರಣೇ ಸ್ಥಿತಂ ಹೇಳಿಲ್ಲ, ಅಂತಸ್ಥಿತಂ. ಕುತ್ರ ನಿಜಂ ಸ್ವೀಯಂ ಅಲ್ಲಿ ಹೇಳಿದ್ದಾರೆ. ಆದ್ರೆ ಅಂದ್ರೆ ಅದಕ್ಕೆ ಅರ್ಥ ಕೊಡ್ತಾರೆ. ಯಾರು ಹೇಳ್ಕೊಂಡು ಅಂತಃಕರಣದಲ್ಲಿ ಅಂತ ಹೇಳ್ತಾರೆ. ಇಲ್ಲ, ಪ್ರತ್ಯೇಕ ಸ್ವರೂಪೇ ಸ್ಥಿತಂ, ಅಲ್ಲಿಂದೇ ಪ್ರಕಟ ಆಗೋದು. ಮತ್ತೆ ಬೇರೆ ತತ್ವ ಇಲ್ಲ ನಮ್ಮ ಹತ್ರ. ಆತ್ಮನೇ ಇದೆ, ಮಾಯೆಯ ಅಂತ ಹೇಳ್ಬಿಟ್ಟಿದ್ದಾರೆ. ಮುಂದೆ ಹೇಳ್ತಾರೆ. ಇಲ್ಲೇ ನಿಲ್ಲಿಸ್ಬಿಡೋಣ ಇವತ್ತು. ಯಾಕೆಂದ್ರೆ ಮುಂದೆ ಹೋಗುವುದಾದ್ರೂ ಅಲ್ಪಾರಂಭ ಕ್ಷೇಮಕರ ಅಂತ ಹೇಳ್ತಾರೆ. ಏನು ಇದರಲ್ಲಿ ಸ್ವಲ್ಪ ಇದೇ ಮಂಗಲಾಚರಣೆ, ಲಘುತತ್ವ ಮಂಗಲಾಚರಣೆ ಮಾಡೋಣ. ಲಘುತತ್ವ ಸುಧಾ ಕೈವಲ್ಯಾನಂದ ಯೋಗೀಂದ್ರ ಶುದ್ಧಾನಂದ ಯತೀಶ್ವರೋ ನತ್ವಾರವೇ ಲಘು ವ್ಯಾಖ್ಯಾಂ ದಕ್ಷಿಣಾಶಾಮುಪಸ್ತುತೆ. ಅಂಥದಲ್ಲೂ ಮಾಡಿರ್ತಾರೆ. ನಿಜ ಅಂಥದಲ್ಲಿದ್ರೆ ಅದು ಮಾಡಬೇಕು. ಯಾಕೆಂದ್ರೆ ಇಲ್ಲಿ ಆರವೇ ಅಂತ ಇದೆ ಅಲ್ವಾ, ತೊಂದರೆ ಇಲ್ಲ. ಆರಂಭ ಮಧ್ಯ ಅಂತ ಎಲ್ಲ ಒಂದೇ. ಅಂಥದಲ್ಲಿ ಏನ್ ಮಾಡಿದ್ದಾರೆ? ಇರ್ಲಿ ಏನೋ ಅಷ್ಟೇ, ಅದೇ ಇದೇ ಮಾಡೋಣ. ಮತ್ತು ಅಷ್ಟೇ ಸಾಕು. ಶ್ರೀ ಗುರುಭ್ಯೋ ನಮಃ. ಸರಿ.